ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂತಹ ಕುರ್ಬೋಸರ್ಸ್ ಎನ್ವಿನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ಚರ್ಚೆ ವಿಷಯ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಕಾಲದಲ್ಲಿ ಕನ್ನಡ ವಾಕ್ಯಗಳು ಹೇಗಿರ್ತವೆ, ನಿಜವಾಗ್ಲೂ ನಾವು ಕನ್ನಡದಲ್ಲಿ ಇಂಥ ವಾಕ್ಯಗಳನ್ನ ಈ ರೀತಿಯ ವಾಕ್ಯಗಳನ್ನ ಬಳಸಿದ್ರೆ ಅದು ಯಾವ ರೀತಿ ಇರುತ್ತೆ ಮತ್ತು ಅಂತ ವಾಕ್ಯಗಳನ್ನ ನಾವು ಇಂಗ್ಲಿಷ್ನಲ್ಲಿ ಹೇಗೆ ರಚಿಸಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡೋಣ. ನಾವು ಯಾವುದೇ ಒಂದು ಇಂಗ್ಲಿಷ್ ವಾಕ್ಯ ಬರೆಯೋದಕ್ಕಿಂತ ಮುಂಚೆ ಅಥವಾ ಮಾತಾಡೋಕ್ಕಿಂತ ಮುಂಚೆ ಏನು ಮಾತಾಡಬೇಕು ಅಥವಾ ಏನು ಬರಿಬೇಕು ಅನ್ನೋದು ಕನ್ನಡದಲ್ಲಿ ಸಿದ್ಧವಾಗಿರಬೇಕು. ಈ ಕನ್ನಡದ ವಾಕ್ಯ ಮನಸ್ಸಿನಲ್ಲಾದರೂ ಸಿದ್ಧವಾಗಿರ್ಬೋದು ಅಥವಾ ಬರೋ ರೂಪದಲ್ಲಾದರೂ ಸಿದ್ಧವಾಗಿರ್ಬೋದು. ಮನಸ್ಸು ರೂಪದಲ್ಲಿದ್ರು ಬರೋ ರೂಪದಲ್ಲಿದ್ರು ಇಂಗ್ಲಿಷನ್ನ ಅನುವಾದ ಮಾಡೋಕ್ಕಿಂತ ಮುಂಚೆ ಆ ವಾಕ್ಯದಲ್ಲಿರುವಂತ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಕಂಡುಹಿಡ್ಕೋಬೇಕು. ಯಾಕಂದ್ರೆ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದ ವಾಕ್ಯದಲ್ಲಿ ವರ್ಬ್ ಎಲ್ಲಾದ್ರೂ ಬರ್ಬೋದು, ಸಬ್ಜೆಕ್ಟ್ ಎಲ್ಲಾದ್ರೂ ಬರ್ಬೋದು. ನಮ್ಮ ವಾಕ್ಯ ರಚನೆಯಲ್ಲಿ ಯಾವ ಭಾಗದಲ್ಲಾದರೂ ಆ ವಾಕ್ಯದಲ್ಲಿನ ಪದಗಳನ್ನು ನಾವು ಹಿಂದು ಮುಂದೆ ಮಾಡಬಹುದು. ಆದ್ರೆ ಇಂಗ್ಲಿಷ್ ವಾಕ್ಯಗಳನ್ನ ಯಾವ ಕಾರಣಕ್ಕೂ ಹಿಂದು ಮುಂದೆ ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ವಾಕ್ಯ ರಚನೆಗಳು ಫಿಕ್ಸ್ ಆಗಿವೆ. ಅದಕ್ಕೆ ದಟ್ಸ್ ವೈ ವಿ ಕಾಲ್ ಇಂಗ್ಲಿಷ್ ಅ ಫಿಕ್ಸ್ಡ್ ಲ್ಯಾಂಗ್ವೇಜ್. ಯು ಕಾಂಟ್ ಪುಟ್ ಎನಿ ವರ್ಡ್ ಇನ್ ಎನಿ ಪ್ಲೇಸ್. ಎವ್ರಿ ವರ್ಡ್ ಹ್ಯಾಸ್ ಇಟ್ಸ್ ಓನ್ ಆರ್ಡರ್. ಇಂಗ್ಲಿಷ್ ನಲ್ಲಿ ವಾಕ್ಯ ರಚನೆಯಲ್ಲಿ ಬರುವಂತ ಪದಗಳಿಗೆ ಅವರದೇ ಆದಂತ ಕ್ರಮ ಇದೆ. ಇದಕ್ಕೆ ನಾವು ವರ್ಡ್ ಆರ್ಡರ್ ಅಂತೀವಿ. ಅದಕ್ಕೆ ಅಲ್ಲಿ ಸಬ್ಜೆಕ್ಟೇ ಬರಬೇಕು, ನಂತರದಲ್ಲಿ ವರ್ಬ್, ನಂತರದಲ್ಲಿ ಆಬ್ಜೆಕ್ಟ್. ನಮ್ಮ ಕನ್ನಡದಲ್ಲಿ ಎಲ್ಲಾದ್ರೂ ಬಂದ್ರು ಯಾವ ವರ್ಬ್, ಯಾವ ಸಬ್ಜೆಕ್ಟ್, ಯಾವ ಆಬ್ಜೆಕ್ಟ್ ಗುರುತಿಸಿಕೊಂಡು ಆ ಸೂತ್ರಕ್ಕನುಗುಣವಾಗಿ ಆ ಶಬ್ದಗಳನ್ನ ಅಲ್ಲಿ ಸೂತ್ರದ ಅಡಿಯಲ್ಲಿ ಇರ್ತಾವೆ. ಇಂಗ್ಲಿಷ್ ವಾಕ್ಯ ಸರಿಯಾಗಿ ಇರಲಿಕ್ಕೆ ಸಾಧ್ಯ. ಆದ್ರಿಂದ ನಾವು ನಮ್ಮ ಮಾತೃಭಾಷೆಯ ಮೂಲಕ ನಮ್ಮ ಕನ್ನಡದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀವಿ ಅದನ್ನದು ನಮಗೆ ಮನವರಿಕೆ ಆಗಿರಬೇಕು. ಅದು ನಮಗೆ ಖಂಡಿತವಾಗಿ ಅರ್ಥ ಆಗ್ತಿರ್ಬೇಕು. ಯಾಕಂದ್ರೆ ಕನ್ನಡ ವಾಕ್ಯದಲ್ಲಿ ಭಿನ್ನತೆಗಳು ಗೊತ್ತಾಗಬೇಕು. ನಾವು ಇಂಗ್ಲಿಷ್ ಕಲಿಯಬೇಕು ಅಂತಿರೋ ಅಥವಾ ಕಲಿಯುತ್ತೇನೆ ಅಂತಿರೋ ಅಥವಾ ಕಲಿಯುತ್ತಿದ್ದೇನೆ ಅನ್ಬೇಕಾಗಿದೆಯೋ ಅಥವಾ ಕಲಿಯುವೆನು ಅನ್ಬೇಕಾಗಿದೆಯೋ ಅಥವಾ ಕಲಿಯುತ್ತಲಿದ್ದೇನೆ ಅನ್ಬೇಕಾಗಿದೆಯೋ ನಿಮ್ಗೆ ಗೊತ್ತಾಗಬೇಕು. ಇದು ಕಲಿಯುತ್ತೇನೆ ಬೇರೆ, ಕಲಿಯುತ್ತಿದ್ದೇನೆ ಬೇರೆ, ಕಲಿತಿದ್ದೇನು ಬೇರೆ, ಕಲಿಯುತ್ತಲಿದ್ದೇನೆ ಬೇರೆ, ಕಲಿಯಬೇಕು. ಕಲಿಯು ಅನ್ನೋದು ಒಂದೇ ಕ್ರಿಯಾಪದ ಇದ್ರೂ ಕೂಡ ಈ ಕ್ರಿಯೆ ಸಮಯಕ್ಕನುಗುಣವಾಗಿ ಸಾಂದರ್ಭಿಕವಾಗಿ ನಮ್ಮ ಮಾತುಗಳಲ್ಲಿ ಆ ಸಮಯವನ್ನು ನಾವು ಸೂಚಿಸ್ತಾ ಇರ್ತೀವಿ. ಈ ವ್ಯತ್ಯಾಸಗಳು ನಮ್ಮ ಕನ್ನಡದಲ್ಲಿ ಅರ್ಥ ಆಗ್ತವೆ. ಅಂತವನ್ನ ನಾವು ಗುರುತಿಸೋದು ಮೊದಲು ಕಲ್ತ್ರೆ ಅಂತ ವಾಕ್ಯಗಳನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ರಚನೆ ಮಾಡ್ತಾರೆ ಅಂತ ನೋಡ್ಕೊಂಡ್ಬಿಟ್ರೆ ನಮ್ಮ ಕನ್ನಡ ಅರ್ಥ ಆದ ಹಾಗೆ ಇಂಗ್ಲಿಷ್ ಕೂಡ ಅರ್ಥ ಆಗುತ್ತೆ. ವಾಕ್ಯ ರಚನೆಗಳು ಸಲೀಸಾಗಿ ಬರಿಬಹುದು ಮತ್ತು ಅರ್ಥ ಮಾಡ್ಕೊಳ್ಬಹುದು. ಆ ದೃಷ್ಟಿಯಿಂದ ಇಂಗ್ಲಿಷ್ ನಲ್ಲಿ ವಾಕ್ಯ ರಚನೆಗಳನ್ನ ಯಾವ ವಾಕ್ಯಗಳು ಬರೀಬೇಕು ಅನ್ನೋದನ್ನ ನಾವು ಕನ್ನಡದಲ್ಲಿ ಸಿದ್ಧವಾಗಿಸ್ಕೋಬೇಕು. ಅಂತ ವಾಕ್ಯಗಳನ್ನ ನಾವು ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಹೇಗೆ ಬರೀತೀವಿ, ಸಹಜವಾಗಿ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಪ್ರತಿಯೊಂದು ವಿಡಿಯೋದಲ್ಲಿ ಈ ಮಾತನ್ನು ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ನಮ್ಮ ಪ್ರತಿಯೊಂದು ಕನ್ನಡದ ವಾಕ್ಯದಲ್ಲಿ ವ್ಯಾಕರಣ ಇರುತ್ತೆ. ಇನ್ನು ಆಡು ಕನ್ನಡದಲ್ಲಿ ಕೂಡ ವ್ಯಾಕರಣ ಇರುತ್ತೆ. ಅದು ನಾವು ಗುರುತಿಸ್ಬೇಕು. ನಾವು ಎಂತ ಕನ್ನಡ ಮಾತಾಡಿದ್ರು ಕೂಡ ಅದರಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಗುರುತಿಸಬೇಕು. ಈ ರೀತಿ ಗುರುತಿಸಿದಾಗ ಆಡು ಕನ್ನಡ ಕೂಡ ಗ್ರಾಂಥಿಕವಾಗಿ ಅದನ್ನ ಇಂಗ್ಲಿಷ್ ನಲ್ಲಿ ವ್ಯಾಕರಣಬದ್ಧವಾಗಿ ನಾವು ಅನುವಾದ ಮಾಡ್ಲಿಕ್ಕೆ ಸಾಧ್ಯ. ನಾವು ಅಂತಿರ್ತೀವಿ ಏನಂತೀರಿ, ಅವರು ಮುಂಜಾನಿಂದ ಕಾಯಕತ್ತಾರ ನಿನಗ. ಅದು ನೋಡ್ರಿ, ಮುಂಜಾನಿಂದ ಅವ್ರು ನಿನ್ನ ಕಾಯಕತ್ತಾರ, ಅದನ್ನ ಒಂದ್ಸಲ್ತೀವಿ. ಅವರು ನಿನ್ನ ಮುಂಜಾನಿಂದ ಕಾಯಕತ್ತಾರ, ಮತ್ತೊಂದ್ಸಲ ಕಾಯಕತ್ತಾರ ಅವರು ಮುಂಜಾನಿಂದ ನಿನಗ. ಹಿಂಗ್ ಎಲ್ಲಿ ಬೇಕಾದ್ರೂ ಅನ್ಬೋದು. ಹೆಂಗಾದ್ರೂ ವಾಕ್ಯಗಳನ್ನ ನಾವು ಇಡಿಯಾಗಿ ನೋಡೋದ್ರಿಂದ ಕನ್ನಡ ನಮ್ಗೆ ಅರ್ಥ ಆಗುತ್ತೆ. ಅದೇ ರೀತಿ ಇಂಗ್ಲಿಷ್ ನಲ್ಲೂ ಬರೆಯಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ಕನ್ನಡದಲ್ಲಿ ವಾಕ್ಯದಲ್ಲಿನ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿ ನಾವು ವರ್ಬ್ ಅನ್ನ ಎರಡು ರೀತಿಯಿಂದ ಉಪಯೋಗ ಮಾಡ್ತಿರ್ತೀವಿ. ಒಂದು ಸ್ಥಿತಿಯನ್ನು ಹೇಳಲಿಕ್ಕೆ ಅಂದ್ರೆ ಹೆಲ್ಪಿಂಗ್ ವರ್ಬ್ ಆಗಿ ಬರುತ್ತೆ. ಇನ್ನೊಂದು ಕ್ರಿಯೆಯನ್ನು ಹೇಳಲಿಕ್ಕೆ ಮೇನ್ ವರ್ಬ್ ಆಗಿ ಬಳಸ್ಕೊತಿರ್ತೀವಿ. ನಮ್ಮ ಕನ್ನಡ ವಾಕ್ಯದಲ್ಲಿ ಕ್ರಿಯೆಯನ್ನು ಸೂಚಿಸುವಂತ ಕ್ರಿಯಾಪದ ಇದೆಯೋ ಅಥವಾ ಸ್ಥಿತಿಯನ್ನು ಸೂಚಿಸುವಂತ ಹೆಲ್ಪಿಂಗ್ ವರ್ಬ್ ಇದೆಯೋ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಇವತ್ತಿನ ವಿಷಯ ಕ್ರಿಯೆಯನ್ನು ಸೂಚಿಸುವಂತ ಕ್ರಿಯಾಪದ ಮತ್ತು ಆ ಕ್ರಿಯಾಪದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಹೇಗಿರುತ್ತೆ, ಅದು ನಾವು ಹೆಂಗ್ ಸಹಜವಾಗಿ ಕನ್ನಡದಲ್ಲಿ ಬಳಸ್ತೀವಿ ಅನ್ನೋದನ್ನ ಚರ್ಚೆ ಮಾಡೋಣ. ಈಗ ನೋಡೋಣ, ನಾನು ಒಂದು ಉದಾಹರಣೆ ಕೊಡ್ತೀನಿ. ಈ ಟೆನ್ಸ್ ಗೆ ಅವರು ಕರೆಯುವಂತದ ಹೆಸರು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಒಂದು ಉದಾಹರಣೆ ಕೊಡ್ತೀನಿ ನಾನು. ನೋಡೋಣ, ನಾನು 2030 ತನಕ ಇಂಗ್ಲಿಷ್ ಕಲಿಸುತ್ತಲಿರುತ್ತೇನೆ. ಇದನ್ನು ಸ್ವಲ್ಪ ನಮ್ಗಿಂತ ವಾಕ್ಯ ಅನ್ಬೇಕು. ನಾವು ಆಳ್ಕಣದ ನಾ 2030 ತನಕ ಇಂಗ್ಲಿಷ್ ಕಲ್ಸಾಕತ್ತಿರ್ತೀನಿ. ನೋಡ್ರಿ, ಸ್ವಲ್ಪ ಗಮನಿಸ್ಬೇಕು.
ಕಲಿಸ್ತಾ ಇರ್ತೀನಿ ಅಂದ್ರೆ ಈಗ ಕಲಿಯೋ ಕ್ರಿಯೆ ನಡೀತಾ ಇದೆ, ಪ್ರಾರಂಭ ಆಗಿದೆ, ಕಲಿಸೋ ಕ್ರಿಯೆ ಪರ್ಫೆಕ್ಟ್. ಈಗ ನಡೀತಾ ಇರೋದು ಮುಂದೆ 2030 ತನಕ. ಈಗ 2021, ಅದು 2030 ಅಂದ್ರೆ ಭವಿಷ್ಯ. ಆ ಭವಿಷ್ಯದ ಒಂದು ನಿರ್ದಿಷ್ಟ ಸಮಯ ತನಕ ಈಗ ನಡೆಯುತ್ತಿರುವ ಮತ್ತು ಮುಂದೆ ಒಂದು ನಿರ್ದಿಷ್ಟ ಸಮಯ ತನಕ ಅಥವಾ ಸಮಯದವರೆಗೆ ನಡೀತಾ ಇರಬಹುದಾದ ಕ್ರಿಯೆ. ನಾನೀಗ ಇಂಗ್ಲಿಷ್ ಕಲಿಸ್ತಾ ಇದ್ದೇನೆ, ಕ್ರಿಯೆ ನಡೀತಾ ಇದೆ. ಈಗ ಸದ್ಯ ನಡೀತಾ ಇರೋ ಕ್ರಿಯೆ ಮುಂದೆ 2030 ತನಕನೂ ನಡೀತಾ ಇರ್ತೈತಿ ಅಂತ ಹೇಳುವಾಗ ನಾವು ಇಂಥ ವಾಕ್ಯನ ಬಳಸ್ಕೊಂಡಿರ್ತೀವಿ. ನಡೆಯೋ ಮರೆ ಅವರು 2 ತನಕ ನಮ್ ಕಾಯಕತ್ತಿರ್ತಾರ, ಲವ್ ನಡಿ 2 ತನಕ ಕಾಯಕತ್ತಿರ್ತಾರ. ಕಾಯ್ತಾ ಅಂದ್ರೆ ಈಗ ಕಾಯ್ತಾ ಇದ್ದಾರೆ. ಎಲ್ಲಿ ತನಕ? 2 ತನಕ. ಲವ್ ನೋಡಿವರು ನಮ್ಗೆ 2 ತನಕ ಕಾಯ್ತಿರ್ತಾರ, ಅವ್ರೆಲ್ಲ ಹೋಗ್ತಾರೆ. ಸಹಜವಾಗಿ ನಾವು ಬಳಸ್ತೀವಿ. ನಾವು ಇಂಗ್ಲಿಷ್ ವಾಕ್ಯ ರಚನೆ ನೋಡಿದಾಗ ಬಹಳ ದೊಡ್ಡದಿದು, ನಾವು ಇಂಥ ವಾಕ್ಯಗಳನ್ನ ಬಹುಶಃ ಕನ್ನಡದಲ್ಲಿ ಬಳಸೋದಿಲ್ಲ ಅಂತ ಬಹುಶಃ ಸಂಶಯ ಮೂಡಬಹುದು. ಖಂಡಿತವಾಗಿ ಆ ಸಂಶಯ ಮಾಡ್ಕೋಬೇಡ್ರಿ. ಸಹಜವಾಗಿ ನಾವು ಕನ್ನಡದಲ್ಲಿ ಅಂತ ವಾಕ್ಯ ಉಪಯೋಗ ಮಾಡ್ತೀವಿ. ಈ ಲಘು ಬರ್ಬೇಕಾ ಮತ್ ನಾವ್ 2 ತನಕ ಕಾಯಕತ್ತಿರ್ತೀವಿ. 2 ತನಕ ಕಾಯಕತ್ತಿರ್ತೀವಿ ಅಂದ್ರೆ ಈಗ ಕಾಯೋಕ್ರಿಯೆ ನಡೀತಾ ಇದೆ, ಅದು ಮುಂದೆ 2 ಗಂಟೆ ತನಕ ನಡೀತಾ ಇರುತ್ತೆ. ಇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ ಯಾಕೆ ನೋಡ್ರಿ, ನಾನು 2030 ತನಕ ಇಂಗ್ಲಿಷ್ ಕಲಿಸುತ್ತಿರುತ್ತೇನೆ, ಕಲಿಸುತ್ತಾ ಇದ್ದೇನೆ ಪ್ರೆಸೆಂಟ್, ಕಲಿಸುತ್ತಾ ಇದ್ದೇನು ಪಾಸ್ಟ್, ಕಲಿಸುತ್ತಾ ಇರ್ತೀನಿ ಫ್ಯೂಚರ್. ಒಂದು ಕ್ಲಿಯರ್ ಆಯ್ತು? ಹೇಗಿರ್ತೀನಿ? ಕಲಿಸುತ್ತಾ ಅಂದ್ರೆ ಕಂಟಿನ್ಯೂಸ್ ನಡೀತಾ ಇರ್ತೈತಿ. ಈ ನಡೀತಾ ಇರಬಹುದು ಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ, ಯಾಕಂದ್ರೆ ನಾನು ಪ್ರಾರಂಭ ಮಾಡಿದ್ದೀನಿ ಕಲಿಸೋದು. ಅದಕ್ಕಾಗಿ ಪರ್ಫೆಕ್ಟ್ ನಡೀತಾ ಇದೆ, ಮುಂದೆ ಆ ಸಮಯ ತನಕ ನಡೀತಾ ಇರುತ್ತೆ ಕಂಟಿನ್ಯೂಸ್. ಆದ್ರಿಂದ ಈ ಟೆನ್ಸ್ಗೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕನ್ನಡದಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಈಗ ನಡೆಯುತ್ತಿರುವ ಮತ್ತು ಮುಂದೆ ಒಂದು ನಿರ್ದಿಷ್ಟ ಸಮಯದ ತನಕ, ಅಂದ್ರೆ ಮುಂದೆ ಅಂದ್ರೆ ಭವಿಷ್ಯದಲ್ಲಿ ಒಂದು ನಿರ್ದಿಷ್ಟ ಸಮಯದ, ನಿರ್ದಿಷ್ಟ ನಾನು ಬರ್ತೀನಿ 2030, ಮುಂದಿನ 1 ವರ್ಷದ ತನಕ, ಮುಂದಿನ 2 ತಿಂಗಳುಗಳವರೆಗೆ, ನಾಳೆಯ ತನಕ, ಈ ರೀತಿ ಭವಿಷ್ಯದಲ್ಲಿ ಒಂದು ನಿರ್ದಿಷ್ಟ ಸಮಯದವರೆಗೆ ಅಥವಾ ಸಮಯದ ತನಕ ನಡೆಯುತ್ತಲಿರಬಹುದಾದ ಕ್ರಿಯೆ ನಾವು ತಿಳಿತೀವಿ. ಸಹಜ ಮಾತಾಡೋ ನಮ್ಮ ಆಡು ಕನ್ನಡದಲ್ಲಿ ವ್ಯಾಕರಣ ಇದೆ. ನಾವು ಪದೇ ಪದೇ ಇದನ್ನು ಒತ್ತು ಕೊಟ್ಟು ಹೇಳ್ತೀವಿ. ಆಡು ಕನ್ನಡದಲ್ಲಿ ವಾಕ್ಯ ರಚನೆ ಮಾಡಿದಾಗ ನಾವು ಅದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿ ವ್ಯಾಕರಣ ಇರುತ್ತೆ. ಆ ವ್ಯಾಕರಣ ಅರ್ಥ ಆಗೋದು ನಮಗೆ ಅಲ್ಲಿ ವರ್ಬನ್ನ ಕಂಡುಕೊಂಡ್ರೆ ನಾವು ಸಹಜವಾಗಿ ಮಾತಾಡ್ತೀವಿ. ಏನು ಮರ ಜಿಟಿ ಮಳಿ ಒಂದಸ ನತ್ತೆ ಬಿಟ್ಟೈತಲ್ಲ, ನಿಮ್ಗೆ ಹೇಳ್ತಾನೆ ಹಿಂಗಪ್ಪ ಇನ್ನ 2-3 ದಿವಸ ಹಿಂಗ ಜಿಟಿ ಹತ್ತಿರ್ತೈತಿ. ಇದು ಜಿಟಿ ಹತ್ತಿರ್ತೈತಿ, ಈಗ ಹತ್ತಿದೆ, ನಡೀತಾ ಇದೆ. ಇನ್ನು 2 ದಿನಗಳವರೆಗೆ ಮಳೆ ಬರುತ್ತಲಿರುತ್ತದೆ. ನಾವು ವ್ಯಾಕರಣ ಬತ್ತಗೊಳಿಸಿದ ಏನಾಗುತ್ತೆ, ಮುಂದಿನ 2 ದಿನಗಳವರೆಗೆ ಮಳೆ ಬರುತ್ತಲಿರುತ್ತದೆ, ಬರ್ತಾ ಇರ್ತೈತಿ. ಮುಂದಿನ 2 ಈಗ ಬರ್ತಾ ಇದೆ, ನಡೀತಾ ಇದೆ. ಮುಂದೆ 2 ದಿನಗಳವರೆಗೆ ಭವಿಷ್ಯದಲ್ಲಿ ಮುಂದಿನ 2 ದಿನಗಳು ನಡೀತಾ ಇರುತ್ತೆ. ಇಷ್ಟೊಂದು ನಾವು ಸೂಕ್ಷ್ಮವಾಗಿ ನೋಡಿದಾಗ ಸಹಜವಾಗಿ ಅರ್ಥ ಆಗುತ್ತೆ. ಹೌದಲ್ಲ, ನಾವು ಇಂಥವು ಬಳಸ್ತೀವಿ ಅಂತೇಳಿ. ನಡಿ ಅವ್ರು ಮುಂಜಾನೆ ತನಕ ಸಂಜೆ ತನಕ ಆಡ್ತಿರ್ತಾರೆ. ನೀ ಏನ್ ಮಾಡಿ ನಡಿ ಮನಿಗ್ ನಡಿ ನೀ. ಅವ್ರ ಹಂಗ ಸಂಜೆ ತನಕ ಆಡ್ಕೊಂತಿರ್ತಾರ. ಅವ್ರು ನೋಡ್ರಿ ಸಂಜೆ ತನಕ ಆಡ್ಕೊಂತಿರ್ತಾರ. ಈಗ ಆಡಕತ್ತಾರ, ಮುಂದೆ ಸಂಜೆ ಭವಿಷ್ಯ ಅಲ್ಲಿ ತನಕ ಆಡೋಕೆ ನಡೀತಾ ಇರ್ತದೆ. ನಮ್ಮ ಕನ್ನಡದಲ್ಲಿ ಸಹಜವಾಗಿ ಇಂಥ ವಾಕ್ಯವನ್ನು ಉಪಯೋಗ ಮಾಡ್ತೀವಿ. ಅದೇ ಇಂಗ್ಲಿಷ್ ವಾಕ್ಯ ನೋಡೋದು ಇಷ್ಟು ಉದ್ದವಾದ ವಾಕ್ಯವನ್ನ ನಾವೇ ನೀವು ಬಳಸಲಿಕ್ಕಿಲ್ಲ ಅನಿಸುತ್ತೆ. ಅದು ನಮ್ಮ ಆಡು ಕನ್ನಡದಲ್ಲಿ ಎಷ್ಟು ಸಹಜವಾಗಿ ಕನ್ನಡವನ್ನ ಬಳಸ್ತೀವಿ, ಅಷ್ಟೇ ಸಹಜವಾಗಿ ಇಂತಹ ವಾಕ್ಯಗಳನ್ನ ಅವ್ರು ಇಂಗ್ಲಿಷ್ ಬಳಸ್ತಾರೆ. ಈ ಸಹಜತೆ ಹೌದಲ್ಲ, ನಾವು ಇಂಥ ವಾಕ್ಯಗಳನ್ನ ರಸ್ಕೊಳ್ತೀವಿ, ಮಾತಾಡ್ತೀವಿ, ಬಳಸ್ತೀವಿ ಅನ್ನೋ ಸಹಜತೆ ನಿಮ್ಮಲ್ಲಿ ನೋಡಿದ್ರೆ ಬಹಳ ಖುಷಿಯಿಂದ ಹೌದಲ್ಲ ಅಂತವನ್ನ ಇಂಗ್ಲಿಷ್ ಹೆಂಗಂತಾರೆ ಅಂತ ನೋಡಿದ್ರೆ ಈ ವಾಕ್ಯ ರಚನೆ ಉಪಯೋಗ ಬರುತ್ತೆ. ಒಂದು ವೇಳೆ ನಿಮ್ಮ ಕನ್ನಡ ವಾಕ್ಯದಲ್ಲಿರುವಂತಹ ಕ್ರಿಯಾಪದ ಅಂದ್ರೆ ಮೇನ್ ವರ್ಬ್ ಮುಂದೆ ಒಂದು ನಿರ್ದಿಷ್ಟ ಸಮಯ ತನಕ ನಡೀತಾ ಇರ್ತೈತಿ ಅನ್ನೋ ಅರ್ಥ ಕೊಟ್ರೆ ಅದನ್ನ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಿರ್ಧಾರ ಮಾಡ್ಕೊಳ್ಬೇಕು. ಮತ್ತು ಅಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಹ್ಯಾವ್, ಬೀನ್, ಮೇನ್ ವರ್ಬ್, ಐಎನ್ಜಿ, ಆಬ್ಜೆಕ್ಟ್. ಸೂತ್ರ ಬಹಳ ದೊಡ್ಡದು ಅನ್ಸುತ್ತೆ. ಆ ರೂಢಿ ಮಾಡ್ತಾ ಮಾಡ್ತಾ ಆ ಸೂತ್ರ ನಮ್ಮ ಮನಸ್ಸಿನ, ನಮ್ಮ ಮೆದುಳಿನ ಸೂಕ್ಷ್ಮ ಪಟಲದಲ್ಲಿ ಕುಂತು ಬಿಡುತ್ತೆ. ಸಹಜವಾಗಿ ಇಂಗ್ಲಿಷ್ ನಲ್ಲಿ ವಾಕ್ಯ ರಚನೆಗಳು ಈ ಕಾಲದಲ್ಲಿ ಆಗ್ಲಿಕ್ಕೆ ಪ್ರಾರಂಭ. ಅದಕ್ಕಾಗಿ ತಕ್ಕ ಮಟ್ಟಿಗೆ ಮೊದಲಿಗೆ ಕಷ್ಟ, ಮೊದಲಿಗೆ ಇದೇನು ಉಳಿಲಿಕ್ಕಿಲ್ಲ ಅಥವಾ ಇದು ಬಹಳಷ್ಟು ಗೊಂದಲ ಆಗತ್ತೆ ಅನಿಸಿದ್ರು ಕೂಡ ನಾವು ಸ್ವಲ್ಪ ಪ್ರಯತ್ನ ಪಟ್ಟು ಪದೇ ಪದೇ ಬರೆಯೋದನ್ನ ಗಮನಿಸಿದಾಗ, ನೋಡಿದಾಗ, ಚಿಂತನ ಮಂಥನಗಳಾದಾಗ ಅದು ನಮ್ಮ ಮೆದುಳಿನ ಭಾಗ ಆಗಿಬಿಡುತ್ತೆ. ಸಹಜವಾಗಿ ಮನಸ್ಸಿನಲ್ಲೇ ವಾಕ್ಯಗಳು ಕನ್ನಡದಲ್ಲಿ ಸೃಷ್ಟಿ ಆಗ್ತವೆ. ಮನಸ್ಸೇ
ವರ್ಬ್ ಯಾವುದು ಸಬ್ಜೆಕ್ಟ್ ಗುರುತಿಸುತ್ತೆ. ಮನಸ್ಸೇ ಆ ಇಂಗ್ಲಿಷ್ ಸೂತ್ರ ಅರ್ಥ ನೆನಪು ಮಾಡಿಕೊಂಡು ವಾಕ್ಯಗಳನ್ನು ರಚನೆ ಮಾಡಿ ಪ್ರಾರಂಭ ಮಾಡೋದು. ಈ ರೀತಿ ಸಹಜವಾಗಿ ನಡೆಯುವ ಕ್ರಿಯೆ ಇದು. ಆದ್ರಿಂದ ಗೆಳೆಯರೆ ನೆನ್ಪಿಟ್ಕೊಳ್ಳಿ, ನಾನು 2030 ತನಕ ಇಂಗ್ಲಿಷ್ ಕಲಿಸುತ್ತಲಿರುತ್ತೇನೆ. ಅದನ್ನ ಆಡ್ಕೊಂಡ್ರೆ ನಾ ಇನ್ನ 2030 ತನಕ ಇಂಗ್ಲಿಷ್ ಕಲಿಸಾಕತ್ತಿರ್ತೀನಿ. ಈಗ ಕಲಿಸ್ತಾ ಇದ್ದೀನಿ, ಮುಂದೆ 2030 ತನಕ ನಾನು ಕಲಿಸ್ತಾ ಇರ್ತೀನಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ವಾಕ್ಯ ರಚನೆ ಸಬ್ಜೆಕ್ಟ್ ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಕ್ರಿಯೆ ಮಾಡುವಂತ ವ್ಯಕ್ತಿ ಅಥವಾ ಪ್ರಾಣಿ ಅಥವಾ ವಸ್ತು ಅಥವಾ ಸ್ಥಳಕ್ಕೆ ನಾವು ಸಬ್ಜೆಕ್ಟ್ ಕ್ರಿಯೆ ಮಾಡುವ. ಆನಂತರ ಸಂಬಂಧಪಟ್ಟ ಹೆಲ್ಪಿಂಗ್ ಶಾಲ್ ಅಥವಾ ವಿಲ್. ಸಬ್ಜೆಕ್ಟ್ ಒಂದ್ ವೇಳೆ ಆ ಅಥವಾ ಹೂ ಇದ್ರೆ ಶಾಲ್. ಸಬ್ಜೆಕ್ಟ್ ಒಂದ್ ವೇಳೆ ಬಿ, ಯು, ಈ, ಶಿ, ಇಟ್, ದೇ ಇದ್ರೆ ವಿಲ್. ಈ ಪರವಾಗಿ ಗಂಡು ವ್ಯಕ್ತಿ ಹೆಸರು ಅಥವಾ ಗಂಡು ಮಗ. ಶಿ ಪರವಾಗಿ ಹೆಣ್ಮಗಳ ಹೆಸರು ಅಥವಾ ಹೆಣ್ಮಗಳು. ಅಂದ್ರೆ ಈ ಅದು ಬದಲಿ ರವಿ, ರಾಜು ಯಾವುದೇ ಬರಲಿ ವಿಲ್. ಶಿ ಅದರ ಬದಲಿ ರಾಧಾ, ಸುಮಾ, ಗೀತಾ, ಅನಿತಾ, ಪುನೀತಾ ವಿಲ್. ಅದೇ ಮೈ ಮದರ್ ವಿಲ್, ಯುವರ್ ಮದರ್ ವಿಲ್, ಮೈ ಬ್ರದರ್ ಈ ಪರವಾಗಿ ಬಂದಾಗ ಸಿಂಗಲ್ ಅವಾಗ ಕೂಡ ವಿಲ್. ಆದ್ರೆ ಮಾಡರ್ನ್ ಇಂಗ್ಲಿಷ್ ನಲ್ಲಿ ಐ ವಿಲ್ ಅಂತಾರೆ, ವಿಗೂ ವಿಲ್ ಅಂತಾರೆ. ಅದಕ್ಕೆ ಭಿನ್ನವಾದ ಅರ್ಥಗಳಿಂದ ಮುಂದೊಂದು ವಿಡಿಯೋದಲ್ಲಿ ಅದನ್ನು ವಿಸ್ತಾರ ಹೇಳ್ತೀನಿ. ಆದ್ರೆ ವ್ಯಾಕರಣಬದ್ಧವಾಗಿ ಐ ಬಂದಾಗ ಶಾಲೆ ಬರಬೇಕು, ವಿ ಬಂದಾಗ ಶಾಲೆ ಬರಬೇಕು. ಇದು ನೆನಪಿಟ್ಕೊಳ್ಳೋಣ. ಈಗ ನಮ್ಮ ವಾಕ್ಯ, ನಾನು 2030 ತನಕ ಇಂಗ್ಲಿಷ್ ಕಲಿಸುತ್ತಲಿರುತ್ತೇನೆ. ಆಡು ಕಾಣದಾಗ ನಾ 2030 ತನಕ ಇಂಗ್ಲಿಷ್ ಕಲಿಸ್ತಾ ಇರ್ತೀನಿ. ಕಲಿಸೋದು ಒಂದು ಕ್ರಿಯೆ, ಮೇನ್ ಕಲಿಸುತ್ತಾ ಇರುತ್ತೇನೆ, ಕಲಿಸುತ್ತಾ ಇದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಕಲಿಸ್ತಾ ಇದ್ದೇನು ಪಾಸ್ಟ್. ಅದೇನಿದೆ ಕಲಿಸ್ತಾ ಇರ್ತೀನಿ ಫ್ಯೂಚರ್. ಈ ಫ್ಯೂಚರ್ ನಲ್ಲಿ ಒಂದು ನಿರ್ದಿಷ್ಟ ಸಮಯದ ತನಕ ಈಗ 2021 2030 ಮುಂದಿದೆ ಅಂದ್ರೆ ಭವಿಷ್ಯದಲ್ಲಿ ಒಂದು ನಿರ್ದಿಷ್ಟ ಸಮಯದ ತನಕ ಇಲ್ಲಿ ನಿರ್ದಿಷ್ಟಗೊಳಿಸಿದೆ ನಾ ಸಮಯ 2030 ಅಲ್ಲಿ ತನಕ ಈ ಕ್ರಿಯೆ ನಡೀತಾ ಇರುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ವಾಕ್ಯ ರಚನೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಮಾರ್ಕ್ ಮಾಡ್ಕೊಂಡ್ವಿ. ಕಲಿಸುತ್ತಲಿರುತ್ತೇನೆ, ಏನು ಕಲಿಸೋರು ಯಾರು? ನಾನು ಸಬ್ಜೆಕ್ಟ್. ಮೇಕೆಲ್ಲಾ ಪದಗಳು ಆಬ್ಜೆಕ್ಟ್. ಇನ್ನು ಇಂಗ್ಲಿಷ್ ವಾಕ್ಯ ರಚನೆ ಹೆಂಗೈತಿ? ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸಬ್ಜೆಕ್ಟ್ ವರ್ಬ್ ಯಾವ್ದಿಲ್ಲಿ? ಕಲಿಸುತ್ತಲಿರುತ್ತೇನೆ. ಈ ಕಲಿಸುತ್ತಲಿರುತ್ತೇನೆ ಒಂದೇ ಒಂದು ಶಬ್ದಕ್ಕೆ ಅವರು ಬಳಸುವಂತ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಬೀನ್, ಮೇನ್ ವರ್ಬ್, ಐಎನ್ಜಿ ಅಷ್ಟು ಹಚ್ಚಿದ ವರ್ಬ್ ಆಗುತ್ತೆ. ಹಂಗೆ ಇಂಗ್ಲಿಷ್ ನಲ್ಲಿ ನೋಡಿ ಗೊತ್ತಾಗುತ್ತೆ. ಸಬ್ಜೆಕ್ಟ್ ನಾನು ಐ, ಹೆಲ್ಪಿಂಗ್ ವರ್ಬ್ ಶಾಲ್, ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಸಿನ್ಸ್ 2020. ನೋಡ, ನಾನು 2030 ತನಕ ಇಂಗ್ಲಿಷ್ ಕಲಿಸುತ್ತಲಿರುತ್ತೇನೆ. ಈ ಎಲ್ಲಾ ಪದಗಳು ಶಾಲ್, ಹ್ಯಾವ್, ಬೀನ್, ಟೀಚಿಂಗ್ 1 2 3 4 ಈ 4 ಪದಗಳು ಇಂಗ್ಲಿಷ್ ಪದಗಳು 4 ಒಂದು ಕನ್ನಡ ಪದಕ್ಕೆ ಸಮ. ನಾವು ನೋಡ್ಲಿಕ್ಕೆ ಕಲಿಸುತ್ತಲಿರುತ್ತೇನೆ ಸಣ್ಣದನ್ಸುತ್ತೆ, ಒಂದೇ ಶಬ್ದ ಅನಿಸುತ್ತೆ. ಇದು ನನ್ನ ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಶಾಲ್, ಹ್ಯಾವ್, ಬೀನ್. ನಾನು 2 ತನಕ ಟಿವಿ ನೋಡಕತ್ತಿರ್ತೀನಿ. ಶಾಲ್, ಹ್ಯಾವ್, ಬೀನ್ ವಾಚಿಂಗ್ ಟಿವಿ. ಅವರು ಸಾಯಂಕಾಲ ತನಕ ಕ್ರಿಕೆಟ್ ಆಡ್ತಿರ್ತಾರೆ. ಇಲ್ಲೇ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಅವರು ದೇ ವಿಲ್. ಈ ರೀತಿ ವಾಕ್ಯ ರಚನೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ನಂತರ ಇನ್ನೊಂದು ವಾಕ್ಯ ನೋಡೋಣ. ಇಲ್ಲಿ ಕೆಲವೊಂದು ವಿಷಯಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ಕಡ್ಡಾಯವಾಗಿ ತನಕ ಅಥವಾ ವರೆಗೆ ಅನ್ನೋ ಪದಗಳು ಬರಲೇಬೇಕು. ಯಾಕೆಂದ್ರೆ ಈ ಕಾಲವನ್ನ ನಾವು ಉಪಯೋಗ ಮಾಡೋದೇ ಮುಂದೆ ಒಂದು ನಿರ್ದಿಷ್ಟ ಸಮಯದವರೆಗೆ ನಡೀತಾ ಇರ್ತೈತಿ ಅನ್ನೋ ಅರ್ಥದಲ್ಲಿ. ಆ ತನಕ ಸಮಯ ಸೂಚಿಸುವಂತ ಪದಗಳು ಬರಬೇಕು, ಹೊರಗೆ ಅನ್ನೋ ಪದಗಳು ಬರಲೇಬೇಕು. ಆ ತನಕ ಅಥವಾ ಹೊರಗೆ ಅಂದಾಗ ನಾವು ಇಂಗ್ಲಿಷ್ ಸಿನ್ಸ್ ಬಳಸಲೇಬೇಕು. ಸಿನ್ಸ್ ಅಥವಾ ತನಕ ಅಥವಾ ಹೊರಗೆ ಅನ್ನೋ ಪದಗಳು ಬರದೇ ಇದ್ರೆ ಈ ಟೆನ್ಸ್ ಅವಶ್ಯಕತೆ ಇಲ್ಲ. ಅದು ಫ್ಯೂಚರ್ ಕಂಟಿನ್ಯೂಸ್ ಅಷ್ಟೇ ಆಗುತ್ತೆ. ಈ ಫ್ಯೂಚರ್ ಕಂಟಿನ್ಯೂಸ್ ಅನ್ನ ವಿವರವಾಗಿ ತಿಳ್ಕೊಬೇಕಂದ್ರೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ವಿ, ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಅದು ಹೆಂಗಿರುತ್ತೆ ಅಂದ್ರೆ, ನಾನು ಇಂಗ್ಲಿಷ್ ಕಲಿಸುತ್ತಿರುತ್ತೇನೆ. ಬಹಳ ಮಾಡಿ ಬಹಳ ಗಮನಿಸಿರ್ಲಿ. ನಾನು 2030 ಇಂಗ್ಲಿಷ್ ಕಲಿಸುತ್ತಿರುತ್ತೇನೆ. ಕಂಟಿನ್ಯೂಸ್ ಕೇವಲ 2030 ಕಲಿಸ್ತಾ ಇರ್ತೀನಿ ಅಂದ್ರೆ ಅರ್ಥ ಈಗಿಲ್ಲ, 2030 ಆ ಕ್ರಿಯೆ ನಡೀತಿರ್ತೈತಿ ಆ ವರ್ಷದೊಳಗ. ಅದು ಅರ್ಥ ಬೇರೆ. ನಾ ನಾಳೆ ಇಂಗ್ಲಿಷ್ ಕಲ್ಸಾಕತ್ತಿರ್ತೀನಿ ಅಂದ್ರೆ ನಾಳೆ ಈ ಕ್ರಿಯೆ ನಡೀತಿರ್ತೈತಿ, ಈಗಿಲ್ಲ ಅದು. ಆದ್ರೆ ಈ ವಾಕ್ಯ ಏನ್ ಬಳಸಿರ್ತೀವಿ? ನಾಳೆ ತನಕ ಕಲಿಸ್ತಾ ಇರ್ತೀನಿ ಅಂದ್ರೆ ಈಗ ಕಲ್ಸಕ್ ಚಾಲೂ ಮಾಡೀನಿ, ನಡೀತಾ ಇದೆ, ಈಗ ನಡೀತಾ ಇರೋ ಕ್ರಿಯೆ ಮುಂದೆ ಅಲ್ಲಿ ತನಕ ನಡೀತಾ ಇರುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್.
ನಾಳೆ ಕಲಿಸುತ್ತಿರುತ್ತೇನೆ ಫ್ಯೂಚರ್ ಕಂಟಿನ್ಯೂಸ್. ನಾಳೆ ತನಕ ಕಲಿಸುತ್ತಲಿರುತ್ತೇನೆ ಪರ್ಫೆಕ್ಟ್ ಕಂಟಿನ್ಯೂಸ್. ಈ ವ್ಯತ್ಯಾಸವನ್ನು ಗಮನಿಸಬೇಕು. ವ್ಯತ್ಯಾಸ ಗಮನಿಸಬೇಕಾದ್ರೆ ಇಡೀ ವಾಕ್ಯದಲ್ಲಿ ನಾವು ಬಳಸಿದ ಪದಗಳನ್ನು ನೋಡ್ತಿರ್ಬೇಕು. ನಮಗೆ ಪ್ರಾರಂಭದಲ್ಲಿ ವರ್ಬ್ ಬಂತು, ಸಬ್ಜೆಕ್ಟ್ ಬಂತು, ಆಬ್ಜೆಕ್ಟ್ ಆದರೂ ಕೂಡ ಕಾಲವನ್ನು ನಿರ್ಧಾರ ಮಾಡಲಿಕ್ಕೆ ಮೇನ್ ವರ್ಬ್ ಜೊತೆ ಇತರ ಪದಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅವಾಗ ನಿರ್ದಿಷ್ಟವಾದ ಕಾಲ ನಿರ್ಧಾರ ಆಗುತ್ತೆ. ಈಗ ನೋಡಿ, ಈ ಪದ ಇಲ್ಲದೆ ಇದ್ರೆ ಇದನ್ನು ಕಂಟಿನ್ಯೂಸ್ ಆಗಿಬಿಡುತ್ತೆ. ನಾನು ನಾಳೆ ತನಕ ಅಥವಾ ನಾಳೆ ಕಲಿಸ್ತಿರ್ತೀನಿ ಕಂಟಿನ್ಯೂಸ್, ನಾಳೆ ತನಕ ಕಲಿಸ್ತಿರ್ತೀನಿ ಪರ್ಫೆಕ್ಟ್ ಕಂಟಿನ್ಯೂಸ್. ಇನ್ನೊಂದು ವಿಷಯ ಗಮನಿಸಬೇಕು ಇಲ್ಲಿ ಏನಂದ್ರೆ, ಇಲ್ಲಿ 2030 ತನಕ ಫ್ಯೂಚರ್, ಯಾಕೆ 2021 2030 ಮುಂದಿದೆ, ಅಲ್ಲಿ ತನಕ ಕ್ರಿಯೆ ನಡೀತದೆ. ಇದು ಇಲ್ಲದೆ ಇದ್ದಾಗ ಅದನ್ನ ವಾಕ್ಯ ಹೆಂಗ್ ನಿಂತೀವಿ ನಾನು ಈಗ ಇಂಗ್ಲಿಷ್ ಕಲಿಸುತ್ತಿದ್ದೇನೆ ಪ್ರೆಸೆಂಟ್ ಕಂಟಿನ್ಯೂಸ್, ಈಗ ನಡೀತಾ ಇದೆ. ಮುಂದೆ ಒಂದು ನಿರ್ದಿಷ್ಟ ಸಮಯದವರೆಗೆ ನಡೀತಾ ಇರುತ್ತೆ ಅಂತ ಹೇಳುವಾಗ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅದಕ್ಕೆ ನಮ್ಮ ವಾಕ್ಯ ರಚನೆಗಳು ಕನ್ನಡದಲ್ಲಿ ಸರಿ ಅಂತಿರ್ತೀವಿ ನಾವು. ಇಲ್ಲ ತನಕ ಹೊರಗೆ ಬರ್ಬೇಕ್ರಿ, ಅದು ವ್ಯಾಕರಣ ಬದಲಾಯ್ತು ಅಂತೀನಿ. ನಿಮಗೆ ಇದು ಬೋರ್ಡ್ನಲ್ಲಿ ನೋಡುವಾಗ ಅಥವಾ ನಾವು ಚರ್ಚೆ ಮಾಡುವಾಗ ಬಹುಶಃ ಒಂಥರ ಭಿನ್ನವಾಗಿ ಕಾಣಿಸುತ್ತೆ. ಆದರೆ ನಾವು ಸಹಜವಾಗಿ ಆಡು ಕನ್ನಡದಲ್ಲಿ ಕೂಡ ಬಳಸಿರ್ತೀವಿ. ನೋಡೋ, ನಾವ್ 2 ತನಕ ಕಾಯಕತ್ತಿರ್ತೀವ, ಲಘು ಬರ್ಬೇಕು ನಾವು, ಇಲ್ಲ ನಾವು 2 ಆತು ಹೋಗ್ಬಿಡ್ತೀವಿ. ನೋಡ್ರಿ ಎಂತ ಗ್ರಾಮರ್ ಇದೆ ಇಲ್ಲಿ. ನಾವು 2 ತನಕ ಕಾಯಕತ್ತಿರ್ತೀವಿ, ನೀ ಬರ್ಬೇಕು, 2 ಆತಂದ್ರೆ ನಾವು ಬಿಟ್ಟಿರ್ತೀವಿ ಜಾಗ. ಈಗ ಕಾಯಕತ್ತೀವಿ ಅನ್ನೋ ಅರ್ಥನೂ ಇದೆ, 2 ತನಕ ಕಾಯಕ್ರಿಯೆ ನಡೀತಾ ಇರ್ತೈತಿ ಅಂತನೂ ಅರ್ಥ ಇದೆ. ಇದು ಸಹಜವನ್ನ ಬಳಸ್ತೀನಿ. ನಡೆಯುವ ಮರ ನೀನ್ ಏನ್ ಮಾಡ್ತೀನಿ, ಅವ್ರ ಜೊತೆ ತಗೊಂಡು ಏನ್ ಮಾಡ್ತೀನಿ, ಅವ್ರ ಹಿಂಗ ಸಂಜೆ ತನಕ ಆಡ್ಕೊಂಡ್ಕೊಂಡವ್ರು. ಗ್ರಾಮರ್ ಇದೆ ಇಲ್ಲಿ. ಸಂಜೆ ತನಕ ಆಡ್ತಿರ್ತಾರ ಅವ್ರು. ಈಗ ಮಧ್ಯಾಹ್ನ ಆಗಿರುತ್ತೆ, ಬಹುಶಃ ನೀವೇನಂತೀರಿ ಸಂಜೆ ತನಕ ಅಂದ್ರೆ ಮುಂದೆ, ಅಲ್ಲಿ ತನಕ ಮುಂದೆ ಆ ಕ್ರಿಯೆ ನಡೀತಾ ಇರುತ್ತೆ ಫ್ಯೂಚರ್. ಅದಕ್ಕೆ ಒಂದೊಂದು ನಾವು ಸ್ವೀಕಾರ ಮಾಡ್ಕೊಳ್ಬೇಕು. ಏನಂದ್ರೆ, ನಾವು ಇಂಥ ವಾಕ್ಯಗಳನ್ನ ಸಹಜವಾಗಿ ಕನ್ನಡದಲ್ಲಿ ಬಳಸ್ತೀವಿ. ಅಂತ ವಾಕ್ಯಗಳನ್ನ ನಾವು ಇಂಗ್ಲಿಷ್ ನಲ್ಲಿ ಈ ಸೂತ್ರದಡಿ ಮಾಡಿದ್ರೆ ನಾವು ಸಹಜವಾಗಿ ಬಳಸುವಂತಹ ಪದಗಳನ್ನೇ ವಾಕ್ಯ ರೂಪದಲ್ಲಿ ಅವರು ಈ ರೀತಿ ಬರೀತಾರೆ ಅಂತ ನಾವು ಸ್ವೀಕಾರ ಮಾಡಿದ್ರೆ ಅದು ಮನಸ್ಸಿಗೆ ನಾಟುತ್ತೆ. ಮನಸ್ಸಿನ ಆಳದಲ್ಲಿ ನಿಮ್ಗೆ ಖುಷಿಯಿಂದ ಒಳಗಡೆ ಹೋಗುತ್ತೆ. ಏನು ಅಂತಂದ್ರೆ ಆಗಲ್ಲ. ಅದಕ್ಕೆ ಇದನ್ನು ಪದೇ ಪದೇ ವಿಡಿಯೋ ನೋಡ್ತಾ ಆ ವಾಕ್ಯಗಳ ರಚನೆ ಮಾಡ್ತಾ ಕನ್ನಡದಲ್ಲಿ ಇಂಗ್ಲಿಷ್ ಕನ್ನಡ ಅವರು ಅಂತಿರ್ತೀವಿ ನಾವು ಇಲ್ಲಿ ಬಾಗಲಕೋಟೆಗ ಇನ್ನ 2 ವರ್ಷದ ತನಕ ಇರ್ತೀವ್ರಿ. ಇದು ಗ್ರಾಮರ್ ಐತಿ. ಹೆಂಗೆಂಗೋ ಮಾತಾಡಿದ್ರು ಕೂಡ ಅದಕ್ಕೆ ವಾಕ್ಯಗಳ ರೂಪ ಕೊಡ್ಬೋದು. ನಾವು ಇನ್ನ 2 ವರ್ಷದ ತನಕ ಬಾಗಲಕೋಟೆಗೆ ಇರ್ತೀವ್ರಿ, ಇದು ಆಡು ಕಾರಣ. ಆದ್ರೆ ನಾವು ಇನ್ನೂ 2 ವರ್ಷಗಳವರೆಗೆ ಬಾಗಲಕೋಟೆಯಲ್ಲಿ ಇರುತ್ತೇವೆ, ಅಲ್ಲೇನು ವಾಸ ಮಾಡ್ತಾ ಇರ್ತೀವಿ, ವಾಸಿಸುತ್ತಾ ಇರುತ್ತೇವೆ. ಈ ಲಿ ಅನ್ನೋ ಪದ ಯಾಕೆ ಕನ್ನಡ ಬಳಸ್ತಾ ಇದ್ರೆ, ಬೀನ್ ಅನ್ನೋ ದೀರ್ಘಕಾಲದ ಕ್ರಿಯೆ ಈಗ ಪ್ರಾರಂಭವಾಗಿ ನಡೀತಾ ಇದೆ, ಮುಂದೂ ಈ ಸಮಯದವರೆಗೆ ನಡೀತಲೇ ಇರುತ್ತೆ, ದೀರ್ಘಕಾಲದವರೆಗೆ ನಡೆಯುತ್ತಲೇ ಅನ್ನೋ ಅರ್ಥಕ್ಕೆ ನಾವು ಬೀನ್ ಬಳಸಿರ್ತೀವಿ ಇಂಗ್ಲಿಷ್ ನಲ್ಲಿ. ಆ ಬೀನ ಬಳಸಬೇಕು ಅನ್ನೋ ನೆನಪಿರ್ಲಿಕ್ಕೆ ನಾ ಏನ್ ಮಾಡ್ತೀನಿ, ಲೇ ಅನ್ನೋ ಒಂದು ಕನ್ನಡ ಅಕ್ಷರ ಬಳಸ್ತೀನಿ. ಆದ್ರೆ ಆ ಲೇ ಕೂಡಿ ಬರೆದಾಗ ಕಲಿಸುತ್ತಲೇ ಇರುತ್ತೇನೆ ಅಥವಾ ಕಲಿಸುತ್ತಲಿರುತ್ತೇನೆ. ಈ ಲೀ ಅಥವಾ ಲೇ ಕನ್ನಡದಾಗ ಬರ್ಲಿ ಬಿಡ್ಲಿ, ಮುಂದೆ ಒಂದು ನಿರ್ದಿಷ್ಟ ಸಮಯ ತನಕ ಈ ಕ್ರಿಯೆ ನಡೀತಾ ಇರ್ತೋ ಅರ್ಥ ತನಕ ಅಥವಾ ಹೊರಗೆ ಬಳಸಿದಾಗ ಅದನ್ನ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಅನುವಾದ ಆಗಬೇಕು. ಇದು ನೆನಪಿನಲ್ಲಿ ಇಟ್ಕೊಳ್ಳುವಂತ ವಿಷಯ. ಇದಕ್ಕೆ ಪೂರಕವಾಗಿ ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹೆಂಗಿರುತ್ತೆ ಅನ್ನೋದನ್ನ ಅದು ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ, ದಯವಿಟ್ಟು ನೋಡ್ಕೊಳ್ರಿ. ಇದೇ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹೆಂಗ್ ನಡೀತಾ ಇರ್ತೈತೆ ನಿಮ್ ಗಮನಕ್ಕೆ ಬರುತ್ತೆ. ಇವು 3 ಒಟ್ಟಾರೆ ನೋಡಿದಾಗ ನಿಮ್ಗೆ ಒಂದು ಮಾಹಿತಿ ಸಿಕ್ಕಿಬಿಡುತ್ತೆ. ಅದನ್ನ 2 ವಿಡಿಯೋದಲ್ಲಿ ಬೇರೆ ಬೇರೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಟೆನ್ಸ್ ಮಾಡಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಇನ್ನು 2ನೇ ವಾಕ್ಯಕ್ಕೂ ನೀನು ಮುಂದಿನ 2 ತಿಂಗಳುಗಳವರೆಗೆ ಇಲ್ಲಿ ಇಂಗ್ಲಿಷ್ ಕಲಿಯುತ್ತಲಿರುತ್ತಿ. ಕಲಿಯುತ್ತಲಿರುತ್ತಿ ಅದನ್ನ ನೀ ಇನ್ನ 2 ತಿಂಗಳು ಇಂಗ್ಲಿಷ್ ಕಲಿಯಾಕತ್ತಿರ್ತಿ ಅಂದ್ರೆ ಕಲಿಯೋಕೆ ಈಗ ನಡೀತಾ ಇದೆ, ಮುಂದೆ 2 ತಿಂಗಳವರೆಗೆ ನಡೀತಾ ಇರ್ತೈತಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬಹಳ ಸಹಜವಾಗಿ ಗೊತ್ತಾಗ. ಅದಕ್ಕೆ ನಮ್ಮ ಇತ್ತೀಚಿನ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕನ್ನಡ ಪದಗಳನ್ನ ಅವುಗಳ ಒತ್ತು ಋಶ್ವ ದೀರ್ಘಗಳನ್ನು ಸರಿಯಾಗಿ ನುಡಿಸೋಕೆ ಬಂದ್ರೆ ಕಾಲ ನಿರ್ಧಾರ ಆಗಿರುತ್ತೆ. ನೋಡ್ರಿ, ಕಲಿಸುತ್ತಲಿರುತ್ತೇನೆ, ಕಲಿಸುತ್ತಲೇ ಇರುತ್ತೇನೆ, ಕಲಸಾಕತ್ತಿರ್ತೀನಿ. ಕಲಿಯುತ್ತಲಿರುತ್ತಿ, ಕಲಿಯುತ್ತಲಿರುತ್ತೀರಿ, ಕಲಿಯಾಕತ್ತಿರ್ತೀರಿ. ಕಲಿ
ಮೇನ್ ಒನ್ ತಾ ING ಇರ್ತೀರಿ ಶಾಲ್ ಹ್ಯಾವ್ ಬೀನ್ ವಿಲ್ ಹ್ಯಾವ್ ಬೀನ್. ನೋಡ್ರಿ, ಯಾರು ಕಲಿಯುತ್ತಲೇ ಇರುತ್ತಾರೆ? ನೀವು ಅಥವಾ ನೀನು ಸಬ್ಜೆಕ್ಟ್, ಉಳಿದೆಲ್ಲಾ ಪದಗಳು ಆಬ್ಜೆಕ್ಟ್. ಈಗ ವಾಕ್ಯ ಈ ಸೂತ್ರದಲ್ಲಿ ಹೋದಾಗ ನೀನು, ಓಕೆ, ಯು ವಿಲ್ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಹಿಯರ್ ಫಾರ್ ನೆಕ್ಸ್ಟ್ 2 months. ನಾನು ಹೇಳ್ತೇನೆ ನೋಡ್ರಿ, ನೀನು ಇಲ್ಲಿ ಮುಂದಿನ 2 ತಿಂಗಳುಗಳವರೆಗೆ ಇಂಗ್ಲಿಷ್ ಕಲಿಯುತ್ತಲೇ ಇರುತ್ತಿ. ವಿಲ್ ಹ್ಯಾವ್ ಬೀನ್ ಲರ್ನಿಂಗ್ 4 ಪದಗಳು ಕೂಡಿ ಬಂದ. ಈಗ ನಾನು ಸಹಜವಾಗಿ ನಾನು ಹಿಂಗೀಗ ಈ ಪದಗಳನ್ನ ಕನ್ನಡದಲ್ಲಿ ಉಪಯೋಗ ಮಾಡ್ಬೇಕಂತ ನನಗೆ ಗೊತ್ತಾಗಿ ಇದನ್ನ ಕಲಿಸ್ತಾ ಇದ್ದೀನಿ. ಏನಂದ್ರೆ ತನಕ ಅಥವಾ ಹೊರಗೆ ಬರ್ಬೇಕಂತೇಳಿ. ಆದ್ರೆ ತನಕ ಎಲ್ಲಿವರೆಗೂ ಹೊರಗೆ ಎಲ್ಲಿ ಬರಬೇಕು ಗೊತ್ತಾಗಬೇಕು. ತನಕ ಬಳಸಿದಾಗ ಸಿನ್ಸ್, ಹೊರಗೆ ಬಳಸಿದಾಗ ಫಾರ್ವರ್ಡ್. ಆದ್ರೆ ಇದು ನೀವು ಕನ್ನಡದಲ್ಲಿ ಅಷ್ಟು ಸರಳವಾಗಿ ತಿಳಿದಿದೆ ಏನೇನು ಅಂದ್ಬಿಟ್ರೆ ಆಗೋದಿಲ್ಲ. ಇಲ್ಲಿ ನೀವು ಹಿಂಗೂ ಅನ್ಬೋದು, ನಾ 2030 ಅನ್ಬೋದು ನೀವು. ಅವಾಗ ನಾನು ಹೊರಗೆ ಅಂದ್ರೆ ಫಾರ್ ಬಳಸಬೇಕಾಗಿತ್ತು ಅನ್ಬೋದು. ಅದು ಇಲ್ಲಿ 2 ತಿಂಗಳ ತನಕ ಅನ್ಬೋದು ನೀವು. ಅಲ್ಲಿ ತನಕ ಆಗೋದಿಲ್ಲ, ಇಲ್ಲಿ ಹೊರಗೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಯಾಕೆ ಕನ್ನಡದ ನಾವು ಸರಿಯಾಗಿ ತಿಳ್ಕೊಬೇಕಂದ್ರೆ ಎಲ್ಲಿಯ ತನಕ? 2030 ತನಕ. ಅದನ್ನ ಅಪ್ಪಿತಪ್ಪಿ 2030ಗಳು ಅನ್ನೋದಿಲ್ಲ. ಆ ಗಳು ಅನ್ನೋದು ಸಮಯದ ಅವಧಿ, ಪೀರಿಯಡ್ ಆಫ್ ಟೈಮ್ ಅಂತೀವಿ. ಅಂದ್ರೆ ಎಷ್ಟು ತಿಂಗಳುಗಳವರೆಗೆ, ದಿನಗಳವರೆಗೆ, ಗಂಟೆಗಳವರೆಗೆ ಅನ್ನೋ ಗಳು ಅನ್ನೋ ಪ್ಲೂರಲ್ ಬಂದಾಗ ದಿನಗಳು, ವರ್ಷಗಳು, ಗಂಟೆಗಳು ಅಂತ ಬಂದಿರ್ತೈತಿ. ಅವಾಗ ಹೊರಗೆ ಹಾಕ್ಬೇಕು, ಅವಾಗ ಫಾರ್ ಇಂಗ್ಲಿಷ್ ನಲ್ಲಿ ಬಳಸ್ಬೇಕು. ಅದಿಲ್ಲ ಹಂಗಿಲ್ಲ. 2030 ತನಕ ಗಳು ಅನ್ನಕ್ ಸಾಧ್ಯ ಇಲ್ಲ. ಜೂನ್ ತನಕ, ಮುಂದಿನ ವರ್ಷದ ತನಕ, ಅಲ್ಲಿ ಮುಂದಿನ ವರ್ಷಗಳು ಅನ್ನಿಲ್ಲ. ಅವಾಗ ತನಕ ಹಾಕಬೇಕು ಇಂಗ್ಲಿಷ್ ನಲ್ಲಿ ಸಿನ್ಸ್. ಇದು ನಾವು ನಮ್ಮೊಳಗ ಕನ್ನಡದಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಇಂಗ್ಲಿಷ್ಗೆ. ಅವ್ರು ಹೇಳೋದು ಬೇರೆನೆ. ಯಾವ ಬುಕ್ದೊಳಗೂ ಇದ್ರದ್ದು ಡಿಸ್ಕ್ರಿಪ್ಷನ್ ಇಲ್ಲ. ಈ ಟೆಕ್ಸ್ಟ್ ನಲ್ಲಿ ಇದನ್ನು ಹೆಚ್ಚಾಗಿ ಉಪಯೋಗ ಮಾಡೋದಿಲ್ಲ ಅಂತ ತಿಳ್ಕೊಂಡು ಸುಮ್ಮನೆ 1-2 ವಾಕ್ಯ ಉದಾಹರಣೆ ಕೊಟ್ಟಿದ್ದಾರೆ. ಬಹಳಷ್ಟು ದೊಡ್ಡ ದೊಡ್ಡ ವ್ಯಾಕರಣ ಪುಸ್ತಕಗಳು ನೋಡಿದೀನಿ. ಆದ್ರೆ ನನಗನ್ಸುತ್ತೆ ಅವರಿಗೆ ಈ ಟೆನ್ಸ್, ಈ ಕಾಲ ಬಹಳಷ್ಟು ಬಳಕೆಯಲ್ಲಿ ಇಲ್ಲದಿದ್ರು ಕೂಡ ನಮ್ಮ ಕನ್ನಡದಲ್ಲಿ ಬಹಳ ಬಳಸ್ತೀವಿ. ಏನು ಹೋಮರ ಇದು ಮಳಿ ಹತ್ತೆ ಬಿಟ್ಟಿರ್ತಾರೆ ಜಿಟಿ ಜಿಟಿ. ಹೌದಪ್ಪ, ಮತ್ತೆ ಇನ್ನ 2 ದಿವಸ ಹಿಂಗ ಜಿಟಿ ಜಿಟಿ ಇದು ಅದು ಯಾಕಂದಿದ್ದಾರೆ. ಇನ್ನೂ 2 ದಿವಸ ಇದು ಜಿಟಿ ಜಿಟಿ ಅಂದ್ರೆ ಏನು? ಇನ್ನೂ 2 ದಿವಸ ಮಳಿ ಬರ್ತಾ ಇರ್ತೈತಿ, ಬರಾಕತ್ತಿರ್ತೈತಿ. ಫ್ಯೂಚರ್ ಪರ್ಫೆಕ್ಟ್ ಕಂಡೀಷನ್ಸ್. ಬಹಳ ಅದ್ಭುತವಾದ ವಾಕ್ಯ ರಚನೆ. ಕನ್ನಡದ ಶಬ್ದಗಳು, ವಾಕ್ಯಗಳು ನಮ್ಗೆ ಅರ್ಥ ಆದ್ರೆ ಇಂಗ್ಲಿಷ್ ಕಲಿಯೋದು ಬಹಳ 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 ಸುಲಭ. Just in a few days, if you are really serious and ready for hard work for few days or few hours a day, definitely you can master English. It will be in your hand in just 2 months if you seriously practice whatever I discuss here, whatever examples I give here. Definitely, I am sure about it. But you should be a bit serious. Then only it is possible. Okay, ಮುಂದೋಗೋಣ. ಅವನು ಮುಂದಿನ ವರ್ಷದ ತನಕ ಅಮೆರಿಕದಲ್ಲಿ ವಾಸಿಸುತ್ತಲಿರುತ್ತಾನೆ. ನೋಡಿ, ವಾಸಿಸುತ್ತಲಿರುತ್ತಾನೆ. ವಾಸಿಸುವುದು ಒಂದು ಕ್ರಿಯಾಪದ, ಮೇನ್ ವರ್ಡ್. ಯಾರು ಈ ಕ್ರಿಯೆ ಮಾಡ್ತಾ ಇರ್ತಾರೆ? ಅವನು ಸಬ್ಜೆಕ್ಟ್. ಮಿಕ್ಕೆಲ್ಲಾ ಪದಗಳು ಇನ್ನ ಟೆನ್ಸ್ ನಿರ್ಧಾರ ಮಾಡಿ. ವಾಸಿಸುತ್ತಿರುತ್ತಾನೆ, ವಾಸ ಮಾಡ್ತಾ ಇರ್ತಾನೆ. ಇದ್ದಾನೆ ಅಲ್ಲ, ಅಂದ್ರೆ ಪ್ರೆಸೆಂಟ್ ಅಲ್ಲ. ಇದ್ದನು ಪಾಸ್ಟ್, ಇದು ಪಾಸ್ಟ್ ಅಲ್ಲ. ಅಂದ್ರೆ ಏನಿರಲೇಬೇಕು? ಫ್ಯೂಚರ್ ಇರಲೇಬೇಕು. ಎಂತ ಫ್ಯೂಚರ್? ವಾಸಿಸುತ್ತಾ, ವಾಸಿಸು ಮೇನ್ ವರ್ಡ್, ವಾಸಿಸುತ್ತಾ ING ಅಂದ್ರೆ ಕಂಟಿನ್ಯೂಸ್. ಈ ಕಂಟಿನ್ಯೂಸ್ ಅನ್ಕೊಳ್ಳೋದು ಫ್ಯೂಚರ್ ಕಂಟಿನ್ಯೂಸ್ ಅನ್ಕೋಬೇಡ್ರಿ. ಯಾಕಂದ್ರೆ ಅಲ್ಲೇನಿದೆ? ಮುಂದಿನ 1 ವರ್ಷದ ತನಕ, ಮುಂದಿನ ವರ್ಷದ ತನಕ, ತನಕ 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 ವರೆಗೆ. ಈ ಪದಗಳು ಬಂದ್ರೆ ಬರೀ ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್. ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಈ ತನಕವರೆಗೆ ಬಂದ್ಕೊಳ್ಳಿ, ಅದನ್ನ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಫಾರ್ಮ್ ಪ್ರಕಾರ ಹೋದಾಗ ಏನಾಗುತ್ತೆ? ಸಬ್ಜೆಕ್ಟ್ ಅವನು, he will have been living in America. ಅವನು ಅಮೆರಿಕದಲ್ಲಿ ವಾಸಿಸುತ್ತಲಿರುತ್ತಾನೆ, ವಾಸಿಸುತ್ತಲೇ ಇರುತ್ತಾನೆ. ಎಲ್ಲಿ ತನಕ? ಮುಂದಿನ ವರ್ಷದ ತನಕ. ಮುಂದಿನ ವರ್ಷ ಫ್ಯೂಚರ್. ಆ ಸಮಯದ ತನಕ ನಡೀತಾ ಇರುತ್ತೆ. ಈಗ ಎಲ್ಲಿದ್ದಾನೆ? ಈ ವಾಕ್ಯ ಪ್ರಕಾರ ಅವನು ಎಲ್ಲಿದ್ದಾನೆ? ಇಂಡಿಯಾನಲ್ಲಿ ಇದ್ದಾನೋ ಅಮೆರಿಕದಲ್ಲಿ? ಅಮೆರಿಕದಲ್ಲಿದ್ದಾನೆ. ಅಮೆರಿಕದಲ್ಲಿ ಈಗ ವಾಸ ಮಾಡ್ತಾ ಇದ್ದಾನೆ. ಇನ್ನು ಮುಂದಿನ ವರ್ಷ ತನಕ ಅವನು ವಾಸ ಮಾಡೋ ಕ್ರಿಯೆ ನಡೀತಾ ಇರುತ್ತೆ. ದಿಸ್ ಇಸ್ ದ ಮೀನಿಂಗ್. ಸೊ if you understand, if you get the real meaning of tenses, definitely you will enjoy it. ಆ ಒಳಾರ್ಥಗಳು ಕೂಡ ಗೊತ್ತಾಗ್ತದೆ. ನೋಡಿ, ನಾನು ಬರೀ ವಾಕ್ಯವನ್ನು ಪದೇ ಪದೇ ಬರೆಯೋದು ಅನ್ನೋದಲ್ಲ, ಆ ಒಳಾರ್ಥಗಳು ಕೂಡ ಗೊತ್ತಾಗುತ್ತೆ.
ಈ ವಾಕ್ಯ ಓದಿದಾಗ ಅವನು ಎಲ್ಲಿದ್ದಾನೆ? ಅಮೆರಿಕದಲ್ಲೇ ಅದಾನೆ. ಅಮೆರಿಕದಲ್ಲೇ ಇದ್ದಾನೆ, ಇನ್ನೂ ಒಂದು ವರ್ಷ ಅವನು ಅಲ್ಲೇ ಇರೋನು. ಆ ಅರ್ಥದಲ್ಲಿ ಈ ವಾಕ್ಯ ಇರುತ್ತೆ ನೋಡಿ. ಅದೇ ಒಂದು ವೇಳೆ ಅವನು ಮುಂದಿನ ವರ್ಷ ಅಮೆರಿಕದಲ್ಲಿ ವಾಸ ಮಾಡ್ತಿರ್ತಾನೆ, ಕಂಟಿನ್ಯೂಸ್. ಈಗಿಲ್ಲ ಅರ್ಥ. ಅವನು ಈ ಇಂಡಿಯಾದಲ್ಲಿ ಇದ್ದಾನ, ಆದ್ರೆ ಮುಂದಿನ ವರ್ಷ ಅಮೆರಿಕದಾಗ ಇರ್ತಾನೆ ಅನ್ನೋ ಅರ್ಥ ಹೇಳಿದಾಗ ಅವನು ಮುಂದಿನ ವರ್ಷ ಅಮೆರಿಕದಲ್ಲಿ ವಾಸಿಸುತ್ತಿರುತ್ತಾನೆ. ಆ ಮುಂದಿನ ವರ್ಷ ಆ ಕ್ರಿಯೆ ನಡೀತಾ ಇರುತ್ತೆ. ಆದ್ರೆ ಇದು ಹೇಗೆ? ಈಗೂ ನಡೀತಾ ಇದೆ, ಮುಂದೆ ಒಂದು ನಿರ್ದಿಷ್ಟ ನಡೀತಾ ಇರುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಬಹಳ 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 ಪದೇ 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 ಅರ್ಥ ಮಾಡ್ಕೊಳ್ಬೇಕು. ನಾವು ಕಾಲಗಳನ್ನ ಒಂದು ವೇಳೆ ನಮ್ಮ ಕರಗತ ಮಾಡ್ಕೊಂಡ್ಬಿಟ್ರೆ ಇಂಗ್ಲಿಷ್ನಷ್ಟು ಖುಷಿ ಕೊಡುವಂತ ಭಾಷೆ ಜಗತ್ತಿನಲ್ಲಿ ಆಗೋದಿಲ್ಲ. ಡೆಫಿನೆಟ್ಲಿ ಇಫ್ ಯು ಎಂಜಾಯ್, ಇಫ್ ಯು ಫಾಲೋ ದಿಸ್ ಮೆಥಡ್, ಇಫ್ ಯು ವರ್ಕ್ ಹಾರ್ಡ್, then definitely you can enjoy. It gives immense pleasure to you. Definitely. English is such a language. But you should be ready for the hard work for few days, for few months, definitely. He will have been living in America since next year. ಬಹಳ ಅದ್ಭುತವಾದ ವಾಕ್ಯ ರಚನೆ. ಅಂದ್ರೆ ನನ್ನ ಒಂದು ಪ್ರಯತ್ನ ಇದೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅನ್ನ ಇಂಗ್ಲಿಷ್ ನಲ್ಲಿ ನೋಡಿದಾಗ ಅದು ಬಹಳ ಉದ್ದವಾದ ವಾಕ್ಯ. ಭವಿಷ್ಯ ನಾವು ಕನ್ನಡದಿಂದ ಅದನ್ನ ಉಪಯೋಗ ಮಾಡೋದಿಲ್ಲ ಅಂದ್ಬೇಡಿ, ನಾವು ಸಹಜವಾಗಿ ಉಪಯೋಗ ಮಾಡ್ತೀವಿ. ಅದಕ್ಕೆ ನಾನು ಹೇಳಿದ್ದು ಇನ್ನೊಂದು ಸಣ್ಣ ಒಂದು ಆತಂಕ ಅಥವಾ ಒಂದು ಕನ್ನಡದಲ್ಲಿ ಗಲಿಬಿಲಿ ಅಂತಿರಲ್ಲ, ಕನ್ಫ್ಯೂಷನ್, ಅದನ್ನ ಇಲ್ಲಿ ಆಗೋ ಸಾಧ್ಯತೆ ಇರುತ್ತೆ. ಏನಂದ್ರೆ ಈ ಎಷ್ಟೋ ಪದಗಳು ನಾ ಇಲ್ಲಿ ಬಳಸಿದೆ, ತನಕ ಮತ್ತು ಹೊರಗೆ ಅಂತೇಳಿ. ಬಹಳಷ್ಟು ಜನಗಳಿಗೆ ತನಕ ಅಥವಾ ಹೊರಗೆ ಟಿಲ್ ಅಥವಾ ಅಂಟಿಲ್ ಬಳಸಬಹುದು ಅಂತ. ನೆನ್ಪಿಟ್ಕೊಳ್ಳಿ, ಪರ್ಫೆಕ್ಟ್ ಕಂಟಿನ್ಯೂಸ್ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರ್ಬೋದು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರ್ಬೋದು, ಅಥವಾ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರ್ಬೋದು. ಇಲ್ಲಿ ತನಕ ಹೊರಗೆ ಬರಲೇಬೇಕು. ಆ ಅರ್ಥದಲ್ಲಿ ಟಿಲ್ ಅಥವಾ ಅಂಟಿಲ್ ಬಳಸಬಾರ್ದು, ಸಿನ್ಸ್ ಅಥವಾ ಫಾರ್ ಬಳಸಬೇಕು. ಇದು ನೆನ್ಪಿಟ್ಕೊಳ್ಬೇಕು. ಸಹಜವಾಗಿ ತನಕ ಅಂಟಿಲ್ ಟಿಲ್ ಅಂದ್ಬಿಡ್ತೀವಿ, ಬರೋದಿಲ್ಲ, ಚಾನ್ಸೇ ಇಲ್ಲ. ಅಂಟಿಲ್ ಟಿಲ್ ಪರ್ಫೆಕ್ಟ್ ಟೆನ್ಸ್ ಬಿಟ್ಟು ಬೇರೆ ಟೆನ್ಸ್ ಗಳಲ್ಲಿ ಬಳಸಿದ್ರೆ ಅಲ್ಲಿ ಟಿಲ್ ಅಥವಾ ಅಂಟಿಲ್ ಬರುತ್ತೆ. ಆದ್ರೆ ಪರ್ಫೆಕ್ಟ್ ಅಥವಾ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ತನಕ ಹೊರಗೆ ಕನ್ನಡದಲ್ಲಿ ಬಳಸಿದ್ರೆ ಬಳಸಲೇಬೇಕು. ಬಳಸಿದ್ರೆ ಸಿನ್ಸ್ ಅಥವಾ ಫಾರ್ ಬಳಸಬೇಕು. ಇದು ನೆನ್ಪಿಟ್ಕೊಳ್ಬೇಕು. ಇನ್ನು ಈ ಅಫರ್ಮೇಟಿವ್ ವಾಕ್ಯ ರಚನೆಗಳು ನಮ್ಗೆ ಚೆನ್ನಾಗಿ ಗೊತ್ತಾಗುವ ಅಂತ ನಮ್ಗೆ ಅನಿಸುತ್ತೆ. ಇನ್ನು ಸ್ವಲ್ಪ ಪ್ರಯತ್ನವನ್ನ ಈ ಟೆನ್ಸ್ ನಲ್ಲಿ ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಹೇಗೆ ಬರುತ್ತೆ ಕಾಣಿಸ್ಬಿಡೋಣ. ನೆಗೆಟಿವ್ ಇಂಟ್ರಾಗೇಟಿವ್ ಹೇಗೆ ಬರುತ್ತೆ ನೋಡ್ರಿ. ನಾನು ಕನ್ನಡದಲ್ಲಿ ಹೇಳ್ತೀನಿ ಮೊದಲು. ನಾನು 2020 ತನಕ ಇಂಗ್ಲಿಷ್ ಕಲಿಯುತ್ತಲಿರುತ್ತೇನೆ. 2021, 23 ಫ್ಯೂಚರ್, ಅಲ್ಲಿ ತನಕ ಈಗ ನಡೀತಾ ಇರೋ ಕ್ರಿಯೆ ಅಲ್ಲಿ ತನಕ ನಡೀತಾ ಇರುತ್ತೆ. ಕ್ಲಿಯರ್ ಆತ ಅಫರ್ಮೇಟಿವ್? ನಾನು ಹೇಳ್ತೀನಿ, ನಾನು 2023 ತನಕ ಇಂಗ್ಲಿಷ್ ಕಲಿಯುತ್ತಲಿರುತ್ತೇನೆ. ಅಫರ್ಮೇಟಿವ್ ಸೆಂಟೆನ್ಸ್. ಐ ಶಾಲ್ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ 2023. ನಾನು ಒಂದೊಂದೇ ಪದವನ್ನು ಬಿಡಿಸಿ ಹೇಳೋದ್ರಿಂದ ಇದು ಬಹಳ ಉದ್ದವಾದ ವಾಕ್ಯ ಅನಿಸುತ್ತೆ. ಆದ್ರೆ ಮಾತಾಡುವ ಅವರ ಇಂಗ್ಲಿಷ್ ಸಹಜ. I have been learning English since 2023. So calm it is, very calm. ನಾ 2023 ತನಕ ಕಲಿತಿರ್ತೀನಿ. ಅರೆ ಎಷ್ಟೊಂದು ಸಹಜವಾಗಿ ಕನ್ನಡದಲ್ಲಿ ಇಷ್ಟು ಉದ್ದ ವಾಕ್ಯವನ್ನು ನಾವು ಆಡು ಕನ್ನಡದಲ್ಲಿ ಮಾತಾಡ್ತೀವಿ ಅಷ್ಟೇ. ನಮಗೆ ಕನ್ನಡದಲ್ಲಿ ದೊಡ್ಡದು ಅನಿಸಿದ್ರು ಕೂಡ ಇಂಗ್ಲಿಷ್ ನಲ್ಲಿ ಇನ್ನೂ ಬಹಳ ದೊಡ್ಡದು ಅನಿಸಿದ್ರು ಕೂಡ ನಮ್ಮ ಆಡು ಕನ್ನಡದಂತೆ ಅವರು ಆಡು ಇಂಗ್ಲಿಷ್ ನಲ್ಲಿ ಬಳಸ್ತಾರೆ ಸಹಜವಾಗಿ. Don't worry, I have been waiting for you since 2 o'clock. You can come immediately. ನೋಡಿ, ಚಿಂತೆ ಮಾಡಬೇಡ, ನಾ 2 ತನಕ ಕಾಯ್ತಿರ್ತೀನಿ, ಲಘು ಬಾ. ಅರೆ ವಾಟ್ ಅ ಸ್ಟ್ರೇಂಜ್ ಥಿಂಗ್, ವಂಡರ್ಫುಲ್ ಥಿಂಗ್. ಓಕೆ, ಇನ್ನು ನೆಗೆಟಿವ್. ನಾನು 2023 ತನಕ ಇಂಗ್ಲಿಷ್ ಕಲಿಯುತ್ತಲಿರುವುದಿಲ್ಲ. ಇದ್ರ ಒಳರ್ಥಗಳು ನೋಡ್ಕೋಬೇಕು. ಇಲ್ಲ ಅಂತ ಬಂದಿದೆ ಅಂತ ಮಾತ್ರ ನಾಟ್ ಹಾಕಬೇಕು, ಎಲ್ಕಿಂಗ್ ಪಕ್ಕದಲ್ಲಿ ಬರಬೇಕು. ಅದು ವಾಕ್ಯ ರಚನೆ. ಐ ಶಾಲ್ ನಾಟ್ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ 2023 ಅಂದ್ಬಿಟ್ಟೆ ನಾವು ನೆಗೆಟಿವ್ ನಾಟ್ ಹಾಕ್ಬೇಕು, ಎಲ್ಕಿಂಗ್ ಪಕ್ಕದಲ್ಲಿ ಇರಬೇಕು ಅಂದ್ಬಿಟ್ಟೆ. ಒಳರ್ಥಗಳು ಗೊತ್ತಿರಬೇಕು. ಯಾವತ್ತು ವಾಕ್ಯ ರಚನೆ ಮೇಲ್ನೋಟಕ್ಕೆ ಏನ್ ಹೇಳುತ್ತೋ ಮತ್ತು ಅದು ಒಳ ಅರ್ಥ ಏನಿರುತ್ತೋ ಗೊತ್ತಿರಬೇಕು. ನೋಡ್ರಿ, ನಾವು 2023 ತನಕ ಇಂಗ್ಲಿಷ್ ಕಲಿಯುತ್ತಲಿರುವುದಿಲ್ಲ ಅಂದ್ರೆ ನಾನೀಗ ಇಂಗ್ಲಿಷ್ ಕಲಿಯೋ ಕ್ರಿಯೆ ಮಾಡ್ತಾನೂ ಇಲ್ಲ, ಎಲ್ಲಿ ಮಟ್ಟ ಮಾಡ್ತಾ ಇರೋದಿಲ್ಲ. 2030 ತನಕ ಮಾಡೋದಿಲ್ಲ, 2030 ನಂತರ ಕಲಿಯೋ ಕ್ರಿಯೆ ಪ್ರಾರಂಭ ಆಗುತ್ತೆ ಅನ್ನೋ ಒಳ ಅರ್ಥ ಐತಿ. ಇದನ್ನು ಗೊತ್ತಿರಬೇಕು. ನಾನು ಹುಡುಗಿ ಅಲ್ಲ, ಒಂದು ನೆಗೆಟಿವ್ ಸೆಂಟೆನ್ಸ್ ಇರ್ಬೋದು, ಅದು ನೆಗೆಟಿವ್. ಅದು ಒಳ ಅರ್ಥ ಏನು? ನಾನು ಹುಡುಗಿ ಅಲ್ಲ ಅಂದ್ರೆ ಏನು? ನೀವೊಂದು ಸರ್ ಹುಡುಗಿ ಅನ್ನೋದು ಹುಡುಗಿ ಅಲ್ರಿ, ಇದು ವಾಕ್ಯ ರಚನೆ. ಆದ್ರೆ ಮೀನಿಂಗ್ ಅದು ಒಳ ಅರ್ಥಕ್ಕೆ ಹೋದಾಗ ನಾನು ಹುಡುಗಿ ಅಲ್ಲ ಅನ್ನೋದು ಒಳ ಅರ್ಥ, ನಾನು ಹುಡುಗ ಇದ್ದೇನೆ ಅಂತ.
ನಾನು ಹುಡುಗಿ ಅಲ್ಲ ಅರ್ಥ ನಾನು ಹುಡುಗನಿದ್ದೇನೆ ಅಫರ್ಮೇಟಿವ್. ನಾನು 2023 ತನಕ ಕಲಿಯಾಕತ್ತಿರಂಗಿಲ್ಲ ಮರ ಅಂದ್ರೆ ಈಗ ನಾ ಕಲಿತಾ ಇಲ್ಲ. ಮತ್ತು 2030 ತನಕ ನಾ ಇಂಗ್ಲಿಷ್ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. 2030 ನಂತರ ನಾ ಕಲಿಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅನ್ನೋ ಒಳ ಅರ್ಥಗಳಿರ್ತಾವೆ. ಕೇವಲ ಸೂತ್ರಗಳನ್ನು ನೋಡ್ಕೊಂಡು ಅದ್ರ ಕೆಳಗಡೆ ಆ ಪದಗಳನ್ನು ಇಡೋದ್ರ ಜೊತೆಗೇನೆ ಆ ವ್ಯಾಕರಣ ಬದ್ಧವಾದ ವಾಕ್ಯಗಳನ್ನ ಓದುವ ಒಳ ಅರ್ಥಗಳು ಕೂಡ ಅರ್ಥ ಆಗುತ್ತೆ ನಮ್ಗೆ. ಇದು ಬಹಳ ನೆನಪಿಟ್ಕೊಳ್ಳಿ. ಇನ್ನು ಪ್ರಶ್ನೆ ಇಂಟ್ರಾಗೇಟಿವ್ ಅಂತೀವಿ. ಹೇಗೆ ಯಾವತ್ತೂ ಇಂಗ್ಲಿಷ್ ವಾಕ್ಯ ರಚನೆ ಇಂಟ್ರಾಗೇಟಿವ್ ಇತ್ತಂದ್ರೆ ಹೆಲ್ಪಿಂಗ್ ವರ್ಡ್ದಿಂದಲೇ ಪ್ರಾರಂಭ ಆಗಬೇಕು. ಶಾಲ್ ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ 2023. ನಾನು 2023 ತನಕ ಇಂಗ್ಲಿಷ್ ಕಲಿಯುತ್ತಲಿರುತ್ತೇನೆ ಅಂದ್ರೆ ಕಲಿಯಾಕ ಹೇಳ್ತೀನಿ ಏನೋ ಬೇಜಾರಾಗಿರ್ಬೋದೇನೋ ಅಥವಾ ಇನ್ನೇನಪ್ಪ ಸಾಕು ಅನಿಸಿರ್ಬೇಕೇನೋ. ಅವಾಗ ಇನ್ನೂ ಐತಪ್ಪ ಇನ್ನ 2030 ಕಲಿಬೇಕು 23 ಕಲಿಬೇಕು ಅಂತ ಶಿಕ್ಷಕರು ಹೇಳಿದಾಗ ನಿಮ್ ನೋಡ್ಬೇಡ್ರಿ ನಾ ಇನ್ನ 2023 ತನಕ ಕಲಿಬೇಕ್ರಿ ಅಂದ್ರೆ ನಾವು ಇನ್ನೂ 2023 ತನಕ ಕಲಿತಾ ಇರ್ತೀನಾ ಕಲಿಯುತ್ತಲಿರುತ್ತೇನೆ. ಪ್ರಶ್ನೆ ಶಾಂಟ್ ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ 2023. ನಾನು 2023 ತನಕ ಇಂಗ್ಲಿಷ್ ಅನ್ನು ಕಲಿಯುತ್ತಲಿರುವುದಿಲ್ಲವೇ ಅಂದ್ರೆ ಇವೂ ಇಲ್ಲ ಸರ್ ನಾನು ಕಲಸ್ರಿ ನಾ ಕಲಿತಾ ಇಲ್ಲ ಈಗ. ನೀ ಇನ್ನ ಕಲಿಯೋಂಗಿಲ್ಲಪ್ಪ 2023 ತನಕ ನೀ ಕಲಿತಾ ಇರಂಗಿಲ್ಲ 23 ನಂತರ ನೀ ಕಲಿಬೇಕು ಅನ್ನೋ ಒಳ ಅರ್ಥಗಳಿರ್ತಾವ. ಇಂಥ ಪ್ರತಿಯೊಂದು ವಾಕ್ಯ ರಚನೆ ವ್ಯಾಕರಣದ ಜೊತೆಗೆ ಅದರ ಒಳ ಅರ್ಥಗಳು ಕೂಡ ಅರ್ಥ ಆದ್ರೆ ನಮಗೆ ಆ ಭಾಷೆ ಖುಷಿ ಕೊಡುತ್ತೆ. ನಮ್ಮ ಕನ್ನಡದಲ್ಲಿ ಅರ್ಥ ಆದ್ರೆ ಸಾಕು ಎಷ್ಟೋ ಖುಷಿ ಅಂತ ಇಂಗ್ಲಿಷ್ನಲ್ಲಿ ಆನಂದವಾಗಿ ಕಲ್ತ್ರೆ ಖುಷಿಯೋ ಖುಷಿ. ಆದ್ರೆ ದಯವಿಟ್ಟು ಇಂಥ ವಾಕ್ಯಗಳನ್ನ ಪದೇ ಪದೇ ಅರ್ಥ ಮಾಡಿಕೊಂಡು ಒಳ ಅರ್ಥಗಳನ್ನ ಅದನ್ನ ನೀವು ಮೇಲ್ನೋಟಕ್ಕೆ ತಂದು ಅದನ್ನ ರೂಢಿ ಮಾಡ್ಕೊಳ್ಳೋದು. ಅದನ್ನ ಕನ್ನಡ ಹೇಳ್ತೀನಿ. ನಾನು 2023 ತನಕ ಇಂಗ್ಲಿಷ್ ಕಲಿಯುತ್ತಲಿರುತ್ತೇನೆ. ನಾನು 2023 ತನಕ ಇಂಗ್ಲಿಷ್ ಕಲಿಯುತ್ತಲಿರುತ್ತೇನೆ. ನಾನು 2023 ತನಕ ಇಂಗ್ಲಿಷ್ ಕಲಿಯುತ್ತಲಿರುವುದಿಲ್ಲ. ನಾನು 2023 ತನಕ ಇಂಗ್ಲಿಷ್ ಕಲಿಯುತ್ತಲಿರುತ್ತೇನೆಯೇ. ನಾನು 2023 ತನಕ ಇಂಗ್ಲಿಷ್ ಕಲಿಯುತ್ತಲಿರುವುದಿಲ್ಲವೇ. ಅದನ್ನೇ ಒಂದ್ ವೇಳೆ ಇದು ಫಸ್ಟ್ ಪರ್ಸನ್ ಆಯ್ತು, ಸೆಕೆಂಡ್ ಪರ್ಸನ್ ನೀನು ಅಥವಾ ನೀವು ಹಾಕಿರೆ ನೀವು 2023 ತನಕ ಇಂಗ್ಲಿಷ್ ಕಲಿಯುತ್ತಲಿರುತ್ತೀರಿ. ನೀವು 2023 ತನಕ ಇಂಗ್ಲಿಷ್ ಕಲಿಯುತ್ತಲಿರುವುದಿಲ್ಲ. ನೀವು 2023 ತನಕ ಇಂಗ್ಲಿಷ್ ಅನ್ನು ಕಲಿಯುತ್ತಲಿರುತ್ತೀರಾ. ನೀವು 2023 ತನಕ ಇಂಗ್ಲಿಷ್ ಅನ್ನು ಕಲಿಯುತ್ತಲಿರುವುದಿಲ್ಲವೇ. ಇಂಗ್ಲಿಷ್ ಒಂದ್ಸಲ ನೋಡ್ಬೋದು. ಯು ವಿಲ್ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ 2023. You will not have been learning English since 2023. Will you have been learning English since 2023? Won't you have been learning English since 2023? Will not short form compulsory. ಕೂಡಿ ಬರ್ದಾಗ ಊಂಟ್ ಅಂತ ಉಚ್ಚಾರ ಆಗಬೇಕು. ಸ್ಪೆಲ್ಲಿಂಗ್ WON''T. ಊಂಟ್. ಅದೇ ಶಾಲ್ ನಾಟ್ ಶಾರ್ಟ್ ಫಾರ್ಮ್ ಶಾಂಟ್. ಸ್ಪೆಲ್ಲಿಂಗ್ SHAN''T. ಉಚ್ಚಾರ ಶಾಂಟ್. ಓಕೆ, ಇನ್ನೊಂದು ಥರ್ಡ್ ಪರ್ಸನ್ ನೋಡ್ಬಿಡೋಣ. ಅವನು 2023 ತನಕ ಇಂಗ್ಲಿಷ್ ಕಲಿಯುತ್ತಲಿರುತ್ತಾನೆ. ಅವನು 2023 ತನಕ ಇಂಗ್ಲಿಷ್ ಕಲಿಯುತ್ತಲಿರುವುದಿಲ್ಲ. ಅವನು 2023 ತನಕ ಇಂಗ್ಲಿಷ್ ಕಲಿಯುತ್ತಲಿರುತ್ತಾನೆಯೇ. ಅವನು 2023 ತನಕ ಇಂಗ್ಲಿಷ್ ಕಲಿಯುತ್ತಲಿರುವುದಿಲ್ಲವೇ. ಇಂಗ್ಲಿಷ್ ನಲ್ಲಿ he will have been learning English since 2023. He will not have been learning English since 2023. Won't he have been learning English since 2023? Affirmative, negative, interrogative, negative. ಈ ರೀತಿ ಒಂದು ವಾಕ್ಯವನ್ನು ನಾವು ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್ ನಲ್ಲಿ ನಾಟ್ ಆಗ್ತಾ ಇರ್ತೀವಿ, ಮೊದಲು ತಗೊಳ್ತಾ ಇರ್ತೀವಿ, ಮೊದಲು ತಗೊಳ್ತಾ ಮಾಡೋದು ಸುಲಭ ಅನಿಸುತ್ತೆ. ಆದ್ರೆ ನಾವು ಮಾತಾಡುವಾಗ ಅಥವಾ ನಾವು ಬರೆಯುತ್ತಿರುವಾಗ ಯಾವ್ಯಾವ ವಾಕ್ಯಗಳನ್ನ ಯಾವ್ಯಾವ ಟೆನ್ಸ್ ನಲ್ಲಿ ಯಾವ್ಯಾವ ಅರ್ಥದಲ್ಲಿ ನಾವು ನೆಗೆಟಿವ್ ಆಗಿ ಬಳಸ್ಕೊತಿರ್ತೀವಿ, ಅಫರ್ಮೇಟಿವ್ ಇವೆಲ್ಲ ನಮ್ಗೆ ಗೊತ್ತಾಗಬೇಕು. ನಾವು ಮಾತಾಡ್ತಿರ್ತೀವಿ ಏನಪ್ಪಾ ಅವ್ರು ಸಂಜೆ ತನಕ ಹಿಂಗ ಹಾಕೊಂತಿರ್ತಾರನವ್ರು ಎಷ್ಟು ಸಹಜವಾಗಿ ಏನಪ್ಪಾ ಇನ್ನ ಸಂಜೆ ತನಕ ಹಿಂಗ ಹಾಕೊಂತಿರ್ತಾರನವ್ರು. ಏನಿದೆ ಇಲ್ಲಿ ಅವರು ಸಂಜೆಯ ತನಕ ಆಟವಾಡುತ್ತಲೇ ಇರುತ್ತಾರೆ. ಬಿಡಿಸಿ ನೋಡಿದಾಗ ನಮ್ಮ ಕನ್ನಡ ಹಾಡು ಕನ್ನಡ, ಆಂತಿಕ ಕನ್ನಡ, ವ್ಯಾಕರಣಬದ್ಧವಾದ ಕನ್ನಡ ಅನ್ಸುತ್ತೆ. ಏನಪ್ಪಾ ಅವ್ರು ಹಿಂಗ ಸಂಜೆ ತನಕ ಆಡ್ಕೊಂತಿರ್ತಾರನ ನೋಡ್ರಿ, ಆಡ್ಕೊಂತಿರ್ತಾರನ, ಆಡ್ತಾ ಇರ್ತಾರನ. ಮೇನು ಯಾರು ಅವರು ಸಬ್ಜೆಕ್ಟ್, ಉಳಿದೆಲ್ಲ ಆಬ್ಜೆಕ್ಟ್. ಯಾವ ಟೆನ್ಸ್ ಸಂಜೆ ತನಕ ಫ್ಯೂಚರ್ ಪರ್ಫೆಕ್ಟ್ ಕಂಡೀಷನ್. ಪ್ರಶ್ನೆ ಆಡಕತ್ತಿರ್ತಾನೆ. ವಿಲ್ ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಹಿಯರ್ ಸಿನ್ಸ್ ಈವ್ನಿಂಗ್. ವಂಡರ್ಫುಲ್.
ಏನಪ್ಪ ಇನ್ನ ನಾವು 10 ವರ್ಷ ಹಿಂಗ ಕಾಯ್ದನಿ ಇವ್ರನ್ನ ಯಾಕಂದಿದ್ದಾರೆ ನಾವು ಇನ್ನೂ 10 ವರ್ಷ ಇವ್ರಿಗೆ ಹಿಂಗ ಕಾಯ್ಬೇಕನ್ರಿ, ಕಾಯ್ತಾ ಇರ್ತೀವಾ? Shall we have been waiting for them for next 10 years? ಸಹಜವಾಗಿ ಕನ್ನಡ ವಾಕ್ಯಗಳ ನಮಗೆ ಅರ್ಥ ಆದರೆ ಸಂತೋಷದಿಂದ ಇಂಗ್ಲಿಷ್ ವಾಕ್ಯಗಳನ್ನ ನಾವು ರಚಿಸ್ಕೊಳ್ಬಹುದು. ಆದ್ರಿಂದ ಇದು ಬಹಳಷ್ಟು ವ್ಯಾಕರಣದ ಪುಸ್ತಕಗಳಿದೆ, ದೊಡ್ಡ ದೊಡ್ಡ ವ್ಯಾಕರಣದ ಪುಸ್ತಕಗಳು. ನಮ್ಮ ರೆನ್ ಅಂಡ್ ಮಾರ್ಟಿನ್ ಅವರು ಬರೆದಂಥ ಅದ್ಭುತವಾದ ಇಂಗ್ಲಿಷ್ ಗ್ರಾಮರ್ ಜಗತ್ತಿನಲ್ಲಿ ನನ್ನ ದೃಷ್ಟಿಕೋನದಿಂದ, ನನ್ನ ಒಂದು ಅನುಭವದ ಹಿನ್ನೆಲೆಯಲ್ಲಿ ಹೇಳಿದರೆ ಅತ್ಯಂತ ಶ್ರೇಷ್ಠವಾದಂಥ ಇಂಗ್ಲಿಷ್ ಗ್ರಾಮರ್ ಬುಕ್. ಆ ಪುಸ್ತಕದಲ್ಲಿಯೂ ಕೂಡ ಈ ಟೆನ್ಸಿನ ವಿವರಣೆ ಇಲ್ಲ. ಆದರೆ ಸುಮಾರು 20 ವರ್ಷಗಳಿಂದ ನಾನು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಸೋ ಒಂದು ಪ್ರಯತ್ನ ಮಾಡ್ತಿರುವಾಗ ಈ ವಾಕ್ಯದ ಈ ಕಾಲವನ್ನು ನಾವು ಕನ್ನಡದಲ್ಲಿ ಬಹಳಷ್ಟು ಸಹಜವಾಗಿ ಬಳಸ್ತೀವಿ. ಅದಕ್ಕೆ ನಾನು ಇದನ್ನ ವಿದ್ಯಾರ್ಥಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿಯನ್ನು ಒದಗಿಸಬೇಕು, ಅಂತಹ ಕನ್ನಡ ವಾಕ್ಯಗಳನ್ನ ಇಂಗ್ಲಿಷ್ನಲ್ಲಿ ಈ ರೀತಿ ಬರೀಬೇಕು ಅಂತ ಕಲಿಸುವ ಒಂದು ಉದ್ದೇಶದಿಂದ ಇವತ್ತು ದೀರ್ಘಕಾಲದವರೆಗೆ ಇದನ್ನೇ ನಾನು ಗುರಿಯಾಗಿ ಇಟ್ಕೊಂಡು ಸ್ವಲ್ಪ ವಿಡಿಯೋ ದೊಡ್ಡದಾಗಿದೆ. ಅದು ದಯವಿಟ್ಟು ಇದನ್ನು ಪದೇ ಪದೇ ನೋಡಿದಾಗ ಇಂಥ ವಾಕ್ಯಗಳನ್ನು ಇಂಗ್ಲಿಷ್ನಿಂದ ಕನ್ನಡದಲ್ಲಿ ಸಹಜವಾಗಿ ರಚನೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮ ಜ್ಞಾನವನ್ನು ಹೆಚ್ಚಿಸಲಿಕ್ಕೆ ಖಂಡಿತವಾಗಿ ಸಹಾಯ ಮಾಡಿದೆ ಅಂತ ನನ್ನ ಅನಿಸಿಕೆ. ಆ ರೀತಿ ಸಹಾಯ ಮಾಡಿದೆ, ಒಂದು ಒಳ್ಳೆಯ ಮಾಹಿತಿ ಸಿಕ್ಕಿದೆ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆ, ಸಂಬಂಧಿಕರ ಜೊತೆ, ಅಕ್ಕಪಕ್ಕದ ಜೊತೆ ಶೇರ್ ಮಾಡಿಕೊಳ್ಳಿ. ಮತ್ತು ಕನ್ನಡಿಗರಿಗೆ ಕನ್ನಡದ ಮೂಲಕ ವ್ಯಾಕರಣಬದ್ಧವಾದ ಇಂಗ್ಲಿಷನ್ನು ಸರಳವಾಗಿ, ತ್ವರಿತವಾಗಿ ಮತ್ತು ಸಂತೋಷವಾಗಿ ಕಲಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಪ್ರಾರಂಭವಾದಂಥ ಈ ಚಾನಲ್ಗೆ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನಮಗೆ ಒಂದು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ನೀವು ಈ ವಿಡಿಯೋ ನೋಡಲಿಕ್ಕೆ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಇದಕ್ಕಾಗಿ ವಿನಿಯೋಗ ಮಾಡಿರುವುದಕ್ಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ತನಕ ಕಾಯ್ತಾ ಇರೋಣ. ನಮಸ್ಕಾರ.